परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरि ओम। सृष्टिस्थित्यप्यय्यान्यत्रिषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनगरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमचिन्तयेदं महान्तम् धर्म विज्ञान जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्तीं सूरयः तेजो वारिमृतां यथा विनिमयो यत्रर्थिसर्गो मृषा धाम्ना स्वेन सदा निरस्तगुहकं सत्यं परं धीमहि धर्म विज्ञान वैराग्य परमैश्वर्यशालिनः आनन्दतीर्थभगवत्पादान् वन्दे निरन्तरम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीरैतीर्थवान् नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरम् दुर्मतध्वान्तमार्तण्डं सत्यध्यानमुनिं भरे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्शमानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषतां सन्मङ्गलानि सम्भवन्तु सम्यक् श्लोकैकश्रवणपठनमात्रेण मक्तुश्च श्रोतॄणां निखिलकलिकृतकल्मषापनोतनपटोदरे धर्माद्यखिलपुरुषार्थसाधिनीभूते श्रीमद्भागवते सप्तमस्कन्धे अद्य कथा प्रारम्भे सति किञ्चित् पूर्वकथा प्रमेयानुवादः ಪ್ರಹ್ಲಾದರಾಜನ ಅವತಾರ ಆಗಿದೆ. ಎಲ್ಲ ಗುಣಗಳಿಂದಲೂ ಪೂರ್ಣನಾಗಿದ್ದಾನೆ, ವಿನೀತನಾಗಿದ್ದಾನೆ, ಅತ್ಯಂತ ಸಾತ್ವಿಕ ಸ್ವಭಾವದವನು, ಎಲ್ಲ ಪ್ರಾಣಿಗಳಿಗೆ ಹಿತವನ್ನು ಮಾಡುವ ಸ್ವಭಾವ ಇದ್ದಂತಹ ಪ್ರಹ್ಲಾದರಾಜರು ಅವತಾರ ಮಾಡಿದ ಮೇಲೆ ಅವನಿಗೆ ಗುರುಕುಲವಾಸ ಆಗಬೇಕು ಅಂತ ಗುರುಗಳಲ್ಲಿ ಅಧ್ಯಯನಕ್ಕಾಗಿ ಇಟ್ಟಿದ್ದಾರೆ. ಆಗ ಗುರುಗಳು ಅವನಿಗೆ ಕಲಿಸಬೇಕಾದ ತಾನೇನು ಹೇಳಿಕೊಟ್ಟಿದ್ದೋ ಹಿರಣ್ಯಕಶ್ಯಪು ಆ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದಾರೆ. ಒಂದು ದಿನ ಹಾಗೆ ಬಂದಿದ್ದಾನೆ. ಬಂದಾಗ ಏನು ಕಲಿತಿ ಅಂತ ಕೇಳಿದರೆ, ಈ ಎಲ್ಲ ಸಂಸಾರ ನಶ್ವರ, ವನಕ್ಕೆ ಹೋಗಿ ನಾನು ತಪಸ್ಸು ಮಾಡಿ ದೇವರನ್ನು ಕಾಣಬೇಕು, ದೇವರನ್ನು ಪಡಿಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು ಅಂತನ್ನೋದನ್ನು ನಾನು ತಿಳಿದದ್ದು ಕೇಳಿದ್ದು, ಅದನ್ನೇ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನೆ ಅಂತ ತಾನು ಹೇಳಿದಾಗ ಗುರುಗಳಿಗೆ ಹೇಳಿ ಕಳಿಸ್ತಾನೆ. ನೀವು ಏನು ಉಪದೇಶ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ, ಸರಿಯಾದ ತತ್ವಗಳನ್ನು ಉಪದೇಶ ಮಾಡಬೇಕು ನಾನು ಹೇಳಿದಂತೆ ಅಂತ ಪುನಃ ಹೇಳಿದಾಗ ಸರಿಯಾಗಲಿ ಅಂತ ಮತ್ತೊಮ್ಮೆ ಹಿರಣ್ಯಕಶ್ಯಪು ಮತ್ತೆ ಪ್ರಹ್ಲಾದರಾಜರಿಗೆ ಕರೆಸಿದ್ದಾರೆ. ಪ್ರಹ್ಲಾದರಾಜರು ಬಂದಿದ್ದಾರೆ. ಬಂದಾಗ ಮತ್ತೆ ಕೇಳಿದಾಗ ನವವಿಧವಾದ ಭಕ್ತಿಗಳನ್ನು ಉಪದೇಶ ಮಾಡಿದ. ನವವಿಧವಾದ ಭಕ್ತಿಗಳನ್ನು ಉಪದೇಶ ಮಾಡಿದಾಗ ಇನ್ನು ಹೆಚ್ಚು ಸಿಟ್ಟಾಯಿತು. ಸಿಟ್ಟಾಗಿ ಅವನನ್ನು ಕೊಂದೇ ಹಾಕಬೇಕು ಅಂತ ವಿಚಾರ ಮಾಡಿದ. ಯಾಕೆ ಅಂತಂದರೆ, ಇಡೀ ಸಮಸ್ತ ಪ್ರಪಂಚ ನಾನು ವಿಷ್ಣುವನ್ನು ದ್ವೇಷ ಮಾಡುವನು, ದೇವರಲ್ಲಿ ಭಕ್ತಿ ಮಾಡುವನು ಮಗ ಆಗಿ ನನ್ನಲ್ಲೇ ಹುಟ್ಟಿಬಿಟ್ಟ ಅಂತಂದರೆ ಯಾರೂ ನನ್ನನ್ನು ನೋಡಿ ಗಾಬರಿ ಆಗೋದಿಲ್ಲ, ಅಂಜುವುದಿಲ್ಲ. ಹಾಗಾಗಿ ಈ ಮತಿ, ಈ ಬುದ್ಧಿ, ಈ ಧೈರ್ಯ, ಈ ಸ್ವಭಾವ ಇವನಿಗೆ ಎಲ್ಲಿಂದ ಬಂತು ಅಂತ ಗುರುಗಳಿಗೆ ಕೇಳಿದರೆ ಗುರುಗಳು ಹೇಳ್ತಾರೆ, ನಾನು ಕಲಿಸಿದ್ದಲ್ಲ, ಹೇಳಿದ್ದಲ್ಲ, ಅನಾದಿ ಕಾಲದಿಂದ ಇರುವ ಜನ್ಮಜಾತವಾದ ಸ್ವಭಾವ ಇವನದು. ನಮ ಮತಿರ್ನ ಕೃಷ್ಣೆ ಪರತಸ್ವತೋಭ ಮಿಥೋಭಿಪತ್ಯೇತಿ ಗೃಹೋಪತಾನ ಅದಾಂತಗೋಭಿರ್ ವಿಶುಧಾಂತಮಿಸ್ತ್ರಂ ಪುನಃ ಪುನಃ ಚರ್ವಿತ ಚರಣಾನಾಂ. ಆಗ ಪ್ರಹ್ಲಾದರಾಜ ಹಿರಣ್ಯಕಶ್ಯಪು ಮೊದಲು ಮಾಡಿಕೊಂಡು ಎಲ್ಲರಿಗೂ ಉಪದೇಶ ಮಾಡುವಂತೆ ತಾನು ಉಪದೇಶ ಮಾಡ್ತಾನೆ. ಅದಾಂತ ಗೋಬಿರು ವಿಶುಧಾಂತ ಮಿಶ್ರಂ ಪುನಃ ಪುನಃ ಚರ್ಮಿತ ಚರ್ವಣಾನ. ಈ ಸಂಸಾರದಲ್ಲಿ ಮೇಲಿಂದ ಮೇಲೆ ಅದೇ ಕರ್ಮಗಳನ್ನು ಮಾಡ್ತೇವೆ, ಅದನ್ನೇ ಭೋಗ ಮಾಡ್ತೇವೆ, ಅದನ್ನೇ ವಸ್ತುವನ್ನು ಆರಾಧಿಸ್ತೇವೆ. ಬೇಸರ ಆಗೋದಿಲ್ಲ ನಿಮಗೆ? ಪದಾರ್ಥಗಳನ್ನು ಕುಟ್ಟಿ
ಅದು ಹಿಟ್ಟಾದ ಮೇಲೂ ಮತ್ತೆ ಅದರ ಪದಾರ್ಥವನ್ನು ಹಿಟ್ಟಾದ ಮೇಲೂ ಕುಟ್ಟಿದ್ರೆ ಏನು ಪ್ರಯೋಜನ ಇದೆಯಾ? ಹಾಗಿದೆ ಸಂಸಾರದಲ್ಲಿ ಮತ್ತೆ ಪುನಃ ಪುನಃ ಚರ್ವಿತ ಚರ್ವಣಾನಂ, ಅದೇ ಚರ್ವಿತವಾದ ಚರ್ವಣವನ್ನೇ ಮಾಡ್ತಾ ಮಾಡ್ತಾ ನಾವು ಸುಖವಾಗಿದ್ದೇವೆ, ಬಹಳ ಐಶ್ವರ್ಯ ಇದೆ, ಬಹಳ ಭೋಗ ಇದೆ ಅಂತ ನಾವು ಹೇಳ್ತಾ ಇದ್ರೆ ಎಷ್ಟು ಮುರುಕತನ ಆಗ್ತದೆ ಇದು. ನೈಷಾಮತೆ ತಾವದುರುಕ್ರಮಾಂಗ್ರಿಂ ಪೃಷತ್ಯನರ್ಥಾಪಗಮೇ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕ ಮಹೀರಸಾಂ ಪಾದರಜೋಭಿಷೇಕಂ ನಿಷ್ಕಂಚನಾನಾಂ ರಮಣೀತ ಯಾವತ್. ಬಹಳ ಮಹತ್ವದ ವಿಷಯವನ್ನು ಹೇಳ್ತಾ ಇದೆ. ಸ್ವಲ್ಪ ಶಾಂತ ಆಗ್ರಿ, ನನಗೆ ಹೇಳಿ ತ್ರಾಸ. ಅದ್ಭುತವಾದ ವಿಷಯವನ್ನು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮನುಷ್ಯ ಜೀವನದಲ್ಲಿ ಏನು ಸಾಧಿಸಿದ್ದಾನೋ ಅದು ಮಹತ್ತರವಾದ ಸಾಧನೆ ಅಂತ ಅವನ ಪಾಲಿಗೆ ಆಗಿಬಿಟ್ಟಿರ್ತದೆ. ಏನೇ ಸಾಧನೆ, ಸಣ್ಣ ಮನೆ ಕಟ್ಟಿರಲಿ ಅವನಿಗೆ ಏನ್ರಿ ನಮ್ದು ಎಷ್ಟು ಕಷ್ಟ ಇತ್ತು ಅಂತ ಶುರು ಮಾಡುತ್ತಾನೆ. ದೊಡ್ಡ ಬಿಲ್ಡಿಂಗ್ ಕಟ್ಟಿರಲಿ ಅವನು ಅದೇ ಹೇಳ್ತಾನೆ. ಎಲ್ಲರ ವಿಷಯಕ್ಕೆ ಯಾವುದನ್ನು ಸಾಧಿಸಿರ್ತಾರೋ ಅವರು ಮಹತ್ತರವಾದ ಸಾಧನೆ ಅಂತ ಇರ್ತದೆ. ಆದರೆ ಅದಷ್ಟಕ್ಕೆ ಸೀಮಿತವಾದದ್ದಲ್ಲ. ಮನುಷ್ಯ ಸಾಧಿಸಬೇಕಾದದ್ದು, ಮನುಷ್ಯನಾಗಿ ಹುಟ್ಟಿದ್ದು ಅದೇ ದೊಡ್ಡ ಸಾಧನೆ ಅಲ್ಲ. ಹುಟ್ಟಿ ಮಾಡಬೇಕಾದ ಸಾಧನೆ ಏನಿದೆ ಅದನ್ನು ಪ್ರಹ್ಲಾದರಾಜರು ಎಲ್ಲ ಅದ್ಭುತವಾದ ಉಪದೇಶ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಆ ಸಾಧನೆ ಮಾಡಬೇಕಾದರೆ ಮೊಟ್ಟ ಮೊದಲಿಗೆ ಸಜ್ಜನರ ಸಂಘವಾಗಬೇಕು. ಈಗ ನಾವೇನು ಪ್ರವಚನ, ಪುರಾಣ, ಪಾಠ, ಸತ್ಕರ್ಮಗಳು, ಹೋಮ ಹವನಗಳು, ದಾನ, ಯಜ್ಞ, ತಪಸ್ಸು, ಹೋಮ ಇತ್ಯಾದಿಗಳನ್ನೇನು ಸಾಧನೆ ಮಾಡ್ತಾ ಇದ್ದೇವೋ ಅಥವಾ ಸಾಧನೆ ಮಾಡಲಿಕ್ಕೆ ತೊಡಗಿದ ಜನರನ್ನ ಅನುಷ್ಠಾನ ಮಾಡ್ತೇವೋ, ಹಿಂಬಾಲಿಸ್ತೇವೋ, ಅಂಥ ಜನರ ಸಂಘವನ್ನಾದರೂ ಮಾಡ್ಬೇಕು. ನಾವು ಮಾಡಿದರೇನೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ನೇಷಾಮತಿಸ್ತಾವ ದುರುಕ್ರಮಾಂಘ್ರಿಂ ಪೃಷತ್ಯನರ್ಥಾಪಗಮೆ ಯದುತ್ತಃ ಮಹೀಯಸಾಂ ಪ್ರಾಜರಜೋಭಿಷೇಕಂ. ದೊಡ್ಡವರ ಹಿಂದೆ ಬೆನ್ನತ್ತಿ ಹೋಗಬೇಕು. ಯಾರು ದೊಡ್ಡವರಿದ್ದಾರೆ, ಯಾರು ಗುರುಗಳಿದ್ದಾರೆ, ಯಾರು ಮಹಾತ್ಮರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅಂಥವ್ರ ಹಿಂದೆ ನಾವು ಬೆನ್ನತ್ತಿ ಹೋಗಿ ಅವರ ಮನೆ ಕಸ ತೆಗೆಯುವುದು ಮೊದಲು ಮಾಡಿಕೊಂಡು ಎಲ್ಲ ಸೇವೆ ಪುನಸ್ಕಾರಗಳನ್ನು ಮಾಡಬೇಕು. ಮಾಡಿದಾಗ ಅವರು ಸಂತೋಷಪಟ್ಟು ಆಗಲಿಪ್ಪ ನಿನಗೆ ಬೇಕಾದದ್ದೇನೋ ಅದು ಸಿಗಲಿ ಅಂತ ಆಶೀರ್ವಾದ ಮಾಡಿದರೆ ಆವಾಗ ನಮ್ಮ ಜನ್ಮ ಪಾವನವಾಗ್ತದೆ, ಉದ್ಧಾರವಾಗ್ತದೆ. ಈಗಿನ ಕಾಲದಲ್ಲಿ ಬಹಳ ಅಪರೂಪವಾಗಿದೆ. ಎಲ್ಲರಿಗೂ ಕೆಲಸಕ್ಕೆ ಹಚ್ಚಿಬಿಟ್ಟಿರ್ತೇವೆ. ಆದರೆ ಗುರುಗಳ ಮನೆಯ ಸೇವೆ ಮಾಡಬೇಕಾದಾಗ ಮಾತ್ರ ನಾವೇ ಖುದ್ದಾಗಿ ನಿಂತು ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಮಹೀಯಸಾಂ ಪಾದರಜೋಭಿಷೇಕಂ. ಅವರಿಗೆ ಇದ್ದ ಜ್ಞಾನಿಗಳ, ಗುರುಗಳ, ದೇವರ ಗುಡಿಗಳ ಮನೆಗಳಲ್ಲಿ ಕಸಗಳನ್ನು ತೆಗಿಬೇಕಂತೆ. ಯಾಕೆ ಅಂದರೆ ಅಲ್ಲಿ ಬಂದವರೆಲ್ಲ ದೇವರ ಭಕ್ತರೇ ಇರ್ತಾರೆ. ದೇವರ ಗುಡಿಗೆ ಅಥವಾ ಗುರುಗಳ ಮನೆಗೆ ಪಾಠ ಪ್ರವಚನ ನಡೆಯುವಂತಹ ಸ್ಥಳದಲ್ಲಿ ಯಾವಾಗಲೂ ಸಜ್ಜನರೇ ಬಂದಿರ್ತಾರೆ. ಅಲ್ಲಿ ಪಾಠ ಕೇಳಲಿಕ್ಕಾಗ್ಲಿಯೋ, ಪ್ರವಚನ ಕೇಳಲಿಕ್ಕಾಗ್ಲಿಯೋ, ನಮಸ್ಕಾರಕ್ಕಾಗಿಯೋ ಅಥವಾ ಕಷ್ಟಗಳನ್ನು ದೇವರಿಗೆ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡು ಇಷ್ಟಾರ್ಥ ಪಡೆಯುವುದಕ್ಕಾಗಿಯೋ ಯಾವುದೋ ಒಂದು ಕೆಲಸಕ್ಕಾಗಿ ಆ ಸ್ಥಳಕ್ಕೆ ಹೋಗಿರ್ತಾರೆ. ಅಂತಲ್ಲಿ ಅವರ ಪಾದ ರಜಸ್ಸನ್ನು ನಾವು ಸ್ವಚ್ಛ ಮಾಡಿದರೆ ನಮ್ಮ ಜನ್ಮ ಪಾವನವಾಗ್ತದೆ. ನಿಷ್ಕಂಚನಾನಾಂನ ವ್ರಣೀತ ಯಾವತ್ ಅಂತ ಇಷ್ಟು ಹಿರಣ್ಯಕಶಿಪುವಿಗೆ ಉಪದೇಶ ಮಾಡ್ತಾ ಇದ್ದಾನೆ ಪ್ರಹ್ಲಾದರಾಜ. ಅವಾಗ ಸಿಟ್ಟಿಗೆ ಬಂದ. ವಧ್ಯತಾಂ ಅಶ್ವಯಂ ವಧ್ಯ ನಿಸ್ಸಾರ ತೈರ್ಹೃತಾಹ. ನಿಸ್ಸಾರವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಹುಚ್ಚು ಹಿಡಿದ ದೇವನಿಗೆ, ಪ್ರಹ್ಲಾದನಿಗೆ ಅವನನ್ನು ಹಿಂಬಾಲಿಸುವರೆಲ್ಲರೂ ಕೂಡ ಹುಚ್ಚರಾಗ್ತಾರೆ. ಹಾಗಾಗಿ ಆ ಹುಡುಗನನ್ನು ಕೊಂದು ಹಾಕಿಬಿಡ್ರಿ ಅಂತ ಹೇಳಿ ಅವನಿಗೆ ಎಲ್ಲ ಸಾಯಿಸುವುದಕ್ಕೆ ಬೇಕಾದ ಎಲ್ಲ ವಿಧವಾದ ಪ್ರಯತ್ನಗಳನ್ನು ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪು ಸ್ವಯಂ ತಾನು ಹೇಳ್ತಾನೆ, ಮಾಡಿಸ್ತಾನೆ. ಚಿಂದ್ಯಾತ್ ತದಂಗಂ. ಅಲ್ಲ, ಅವನು ನಿಮ್ಮ ಮಗ ಅಲ್ಲ, ಅವನು ನಿನ್ನ ಮಗ, ಅವನನ್ನು ಸಂಹಾರ ಮಾಡ್ತೀ ಅಂತಂದ್ರೆ ಏನಿದು ಮೂರ್ಖತನ. ಅಧಿಕಾರ ಲಾಲಸೆಗಾಗಿ ಮನುಷ್ಯ ಎಷ್ಟೆಲ್ಲ ಏನೆಲ್ಲ ದುರ್ವ್ಯಾಪಾರಗಳನ್ನು, ದುರ್ವ್ಯಸನಗಳಿಗೆ ಒಳಗಾಗ್ತಾನೆ ಅಂತ ಅನ್ಲಿಕ್ಕೆ ದುಷ್ಟರೇ ಸಾಕ್ಷಿ. ತನ್ನ ಮಗನಾಗಿದ್ದಲೂ ಅಧಿಕಾರಕ್ಕಾಗಿ ಅವನು ತನಗೆ ಬೇಕಾದ ಕೆಲಸಗಳನ್ನು ಮಾಡದೇ ಇರುವ ಕಾರಣಕ್ಕಾಗಿ, ದೇವರನ್ನ ಕುರಿತು ಭಕ್ತಿ ಮಾಡಿದ್ದಕ್ಕಾಗಿ ತನ್ನನ್ನು ದ್ವೇಷ ಏನು ಮಾಡಿಲ್ಲ. ಇಷ್ಟು ಬಾರಿ ಪೀಡೆ ಕೊಟ್ಟರೂ ಹಿರಣ್ಯಕಶಿಪು ಮೇಲೆ ಒಂದು ಚಕಾರ ಶಬ್ದವನ್ನು ಎತ್ತಿಲ್ಲ. ಅವನು ಆಡಬಾರದ ಮಾತುಗಳನ್ನು ಆಡಿಲ್ಲ, ಹೇಳಬಾರದ ಸಿದ್ಧಾಂತಗಳನ್ನು ಹೇಳಿಲ್ಲ. ಆದರೂ ತಾನು ತಪ್ಪಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳದೇನೆ ಒಳ್ಳೆ ಗುಣಗಳಿದ್ದ ಸದ್ಗುಣಗಳ ಉಳ್ಳಂತಹ ಪ್ರಹ್ಲಾದರಾಜನಿಗೆ ಸಂಹಾರ ಮಾಡಬೇಕು ಅಂತನ್ನುವ ದುರ್ವ್ಯಸನಕ್ಕೆ ಒಳಗಾಗಿದ್ದಾನೆ. ಆಸೀನಂ ಚಾಸನಂ ಶೂಲೈಹಿ. ಶೂಲಗಳಿಂದ ಚುಚ್ಚಿಸಿದ್ದಾನೆ. ಶೂಲಗಳಿಂದ ಚುಚ್ಚಿಸಿದ್ದಾನೆ ಮತ್ತು ಅವನಿಗೆ ಅನೇಕ ಆನೆಗಳಿಂದ ತುಳಿಸಿದ್ದಾನೆ, ಹಾಗೂ ಸತ್ತಿಲ್ಲ. ಮತ್ತು ವಿಷಗಳನ್ನು ಕೊಟ್ಟಿದ್ದಾನೆ, ಬೆಟ್ಟಗಳಿಂದ ಒಗೆದಿದ್ದಾನೆ, ಹಿಮವತ್ತಾದಂತಹ
ಸ್ಥಳಗಳಲ್ಲಿ ಅವನನ್ನು ಇಟ್ಟಿದ್ದಾನೆ, ಪರ್ವತಗಳನ್ನು ಉಳಿಸಿದ್ದಾನೆ. ನ ಶಶಾಕ ನ ಹಸಂತಂ, ಪ್ರತಿ ಬಾರಿ ನೀವು ಕೇಳಿರ್ತೀರಿ ಇಷ್ಟೆಲ್ಲ ಪದಾರ್ಥಗಳಿಂದ ಅವನನ್ನು ಸಾಯಿಸುವ. ಇದರಲ್ಲಿ ಸಾಯಬೇಕು ಅಂತಂದರೆ ಎಷ್ಟು ಎಷ್ಟು ಹೊತ್ತಿದೆ ಹೇಳಿ ನೋಡೋಣ. ಮೇಲಿಂದ ಬಿದ್ದು ಸಾಯ್ಬೋದಾ, ವಿಷ ಕುಡಿದು ಸಾಯ್ಬೋದಾ? ಯಾವ ಅವಸ್ಥೆಗೂ ಸಾಯ್ಬೋದು. ಸಾಯ್ಲಿಕ್ಕೇನು ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇಲ್ಲ, ಬೇಕಾದ ಮಾಡಿಕೊಂಡು ಸಾಯ್ಬೋದು. ಆದರೆ ಸಾಯಿಸುವ ವ್ಯಕ್ತಿಗೆ ಇವನನ್ನು ಕುರಿತು ಸಾಯಿಸುವ ಅಧಿಕಾರ ಯಾರು ಕೊಟ್ಟರು? ಯಾರು ಕೊಟ್ಟರು ಅಧಿಕಾರ? ಇವನು ಸಾಯ್ಲಿಕ್ಕೂ ಇವನಿಗೆ ಅಧಿಕಾರ ಇಲ್ಲ, ಹುಟ್ಟಲಿಕ್ಕೂ ಅಧಿಕಾರ ಇಲ್ಲ. ಎಲ್ಲ ಅಧಿಕಾರ ಇದ್ದದ್ದು ಪರಮಾತ್ಮನಿಗೆ. ಹುಟ್ಟುವುದಕ್ಕೂ ನಮ್ಮ ಕರ್ಮಾನುಸಾರವಾಗಿ ಪರಮಾತ್ಮ ನಮ್ಮನ್ನು ಹುಟ್ಟಿಸ್ತಾನೆ. ಸಾಯಿಸುವಾಗಲೂ ಅಕಾರದಲ್ಲಿ ಯಾರಿಗಾದರೂ ಮರಣ ಬರ್ತದೆ ಅಂತಂದರೆ ಅದು ಹೇಗೆ ಮರಣ ಬರಲು ಸಾಧ್ಯ? ನಾನೀಗ ಕೂತಾನೆ, ನನಗಿಷ್ಟ ಇಲ್ಲ, ಆದರೂ ನಾನು ಇಷ್ಟಪಟ್ಟು ಸಾಯ್ತೇನೆ ಅಂತಂದರೆ ಸಾಯ್ಲಿಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರ ಹೇಳ್ತದೆ, ಸೈನ್ಸ್ ಹೇಳ್ತದೆ, ನಮ್ಮ ಶಾಸ್ತ್ರದಲ್ಲೂ ಬರ್ತದೆ, ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಬಿಲ್ಡಿಂಗ್ ಮೇಲೆ ನಿಂತು ಧುಮುಕಿ ತಾನು ಬಿದ್ದು ಸಾಯಬೇಕು ಅಂತ ಪ್ರಯತ್ನ ಮಾಡಿದಾಗಲೂ ಅವನಿಗೆ ಏನು ಮನಸ್ಸಿನ ವಿಕಾರ ಆಗೋಳಾಗ್ತದೆ ಅಂತಂದರೆ, ನೀನು ಸಾಯುವುದು ತಪ್ಪು, ಸಾಯಬೇಡ, ಇಂಥ ಕಷ್ಟಗಳು ಬರ್ತಿರ್ತದೆ, ಅನೇಕ ಜನ ನೋಡಿದ್ದೇವೆ, ಪರಿಹಾರ ಆಗಲು ಸಾಧ್ಯ ಅಂತ ಒಳ್ಳೆಯ ವಿಚಾರಗಳು ಬರ್ತಾ ಇರ್ತದೆ. ಆಮೇಲೆ ಸಾಯುವಾಗ ಅವನಿಗೆ ಗಾಬರಿ ಆಗ್ತದೆ, ಹಿಂದಿನಿಂದ ಯಾರೋ ಅವನನ್ನು ಜಗ್ಗಿದಂತೆ ಆಗ್ತದೆ, ಮುಂದೆ ಹೋಗಬೇಡ ಅಂತ ಹೇಳಿ. ಯಾರಾದರೂ ಪ್ರಯತ್ನ ಮಾಡಿ ನೋಡಿರಿ, ಮತ್ತೆ ಹಿಂದೆ ಅವನನ್ನು ಸಳಿತದಂತೆ ಆ ಒಂದು ಶಕ್ತಿ ಇರ್ತದೆ. ಅಷ್ಟೆಲ್ಲ ದಾಟಿ ಸಾಯುವುದೇ ದೊಡ್ಡ ಲೇಸು, ಸಾಯುವುದೇ ಎಲ್ಲದಕ್ಕೂ ಉಪಾಯ ಅಂತ ತಿಳಿದು ಎಲ್ಲ ಪ್ರಯತ್ನ ಪಟ್ಟ ಆದಮೇಲೆ ಕೊನೆಗೆ ಸಾಯ್ತಾನೆ ಮನುಷ್ಯ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಾಗ. ವಿಷ ಕೊಡುವ ಯಾವ ಆತ್ಮಹತ್ಯೆ ಮಾಡುವ ವ್ಯಕ್ತಿಗೂ ಈ ಪರಿಸ್ಥಿತಿ ಎಲ್ಲ ಬಂದು ಹೋಗಿರ್ತದಂತ. ಅವನೇನು ತಿಳಿದು ಬಿಟ್ಟಿರ್ತಾನೆ, ತಿಳುವಳಿಕೆ ಇರುವುದಿಲ್ಲ, ಏನು ಮಾಡಬೇಕು? ಹಾಗಾಗಿ ಸಾಯುವ ಪ್ರಸಂಗ ಬರ್ತದೆ. ಇಲ್ಲಿ ವಿಪರೀತವಾಗಿ ಪ್ರಹ್ಲಾದ ರಾಜ ಸಾಯಲಿಕ್ಕೂ ತಯಾರಿಲ್ಲ, ಬದುಕಲಿಕ್ಕೂ ತಯಾರಿಲ್ಲ, ದೇವರ ಅನುಗ್ರಹಕ್ಕೆ ತಯಾರಾಗಿದ್ದಾನೆ. ದೇವರು ಸಾಯಿಸಿದ, ಸಾಯ್ತೇನೆ, ಸಂಹಾರ ಮಾಡಿದ, ದೇವರಿಗೆ ಇಚ್ಛಾ ಬಂತು ಅಂದರೆ ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ದೇವರು ಬದುಕಿಸಬೇಕು ಅಂತಂದ್ರೆ ಯಾರು ಕೊಲ್ಲುವ ಪ್ರಯತ್ನ ಪಟ್ಟರೂ ಯಾರಿಂದಲೂ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಅದ್ಭುತವಾದ ವಿಶ್ವಾಸ, ನಂಬಿಕೆ ಅವನಿಗೆ ಪ್ರಹ್ಲಾದ ರಾಜನಿಗಿದೆ. ಹಾಗಾಗಿ ನ ಶಶಾಕ ಯದಾಹಂತುಂ ಅಪಾಪಂ ಅಸುರಂ ಸುತಂ, ಅಷ್ಟು ದುಷ್ಟನಾದವನು ಚಿಂತಾಂ ಹೀರ್ಘತಮಾಂ ಪ್ರಾಪ್ತಃ, ಯಾವುದರಿಂದಲೂ ಈ ಮನುಷ್ಯ ಸಾಯಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವನಿಗೆ ಮೊಟ್ಟ ಮೊದಲೇ ಬಾರಿ ಭಯ ಬಂದಿದೆ ಅಂತೆ. ಯಾವಾಗ ಬ್ರಹ್ಮದೇವರಿಂದ ವರದ ಪಡೆದು ಬಂದ, ಎಲ್ಲರನ್ನು ಗಾಬರಿಗೊಳಿಸಿದ, ಎಲ್ಲರನ್ನು ನಡೆಸಿದ, ಎಲ್ಲರನ್ನು ತನ್ನ ವಶಪಡಿಸಿದ, ಆದರೆ ತನ್ನ ಮಗನನ್ನೇ ವಶಪಡಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಸಾಮಾನ್ಯವಾಗಿ ಹಾಗೆ ಆಗ್ತಿರ್ತದೆ. ಭಾರಿ ಬುದ್ಧಿವಂತ ಇರ್ತಾನೆ, ಭಾರಿ ಪ್ರವಚನಗಾರ ಇರ್ತಾನೆ, ಅಥವಾ ಅನೇಕ ಜನರಿಗೆ ತಾನು ಆದರ್ಶವಯನಾಗಿರ್ತಾನೆ, ಆದರೆ ತನ್ನ ಮನೆಯಲ್ಲಿ ತನಗೆ ಕಿಮ್ಮತ್ತಿರುವುದಿಲ್ಲ. ಹೆಂಡತಿ ಬೈತಿರ್ತಾಳೆ, ಮಕ್ಕಳು ಬೈತಿರ್ತಾರೆ, ಹಾಗೆಲ್ಲ ಇರ್ತದೆ. ಯಾಕೆಂದ್ರೆ ಅತಿ ಸ್ನೇಹ, ಅತಿ ಪರಿಚಯಾದ ಅವಜ್ಞಾತ್ ಸಂತತರ ಅನಾದರೋ ಭವತಿ, ಅನಾದರ ಇರ್ತದೆ ಮನುಷ್ಯನಿಗೆ ಹೆಂಡತಿಯಿಂದ, ಮಕ್ಕಳಿಂದ, ಅಥವಾ ಹೆಂಡತಿ ಮಕ್ಕಳಿಗೆ ಗಂಡನಿಂದ, ಏನೇ ಇರಲಿ ಅನಾದರ. ಪ್ರತಿನಿತ್ಯ ಎದ್ದ ಮೇಲೆ ಮುಖ ನೋಡಬೇಕಲ್ಲ. ಆದರೆ ಇವನ ಅಸ್ತಿತ್ವ, ಇವನ ವ್ಯಕ್ತಿತ್ವ, ಇವನ ಪಾಂಡಿತ್ಯ, ಇವನ ವ್ಯಕ್ತಿತ್ವ ಎಲ್ಲ ಗೊತ್ತಿದ್ದವರಿಗೆ, ಸಾಮಾನ್ಯವಾಗಿ ತನ್ನಿಂದ ದೂರಿದ್ದವರಿಗೆ ಗೊತ್ತಾಗ್ತದೆ. ಮನುಷ್ಯ ಹತ್ತಿರ ಇದ್ದಷ್ಟು ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ತಾನಂತೆ. ದೂರಿದ್ದಷ್ಟೇ ಅವನ ವ್ಯಕ್ತಿತ್ವ ಬೆಳೀತದೆ. ಹಾಗೆ ಇಲ್ಲಿಯೂ ಕೂಡ ಪ್ರಹ್ಲಾದ ಯಾರು ಅಂತ ಅನ್ನೋದು ಕೊನೆಯವರಿಗೆ ಗೊತ್ತೇ ಆಗಲಿಲ್ಲ ಹಿರಣ್ಯಕಶಿಪುನಿಗೆ. ಚಿಂತಾಂ ದೀರ್ಘತಮಾಂ ಪ್ರಾಪ್ತಃ ತತ್ಕರ್ತುಂ ನಾಭ್ಯಪಾದಯತ್. ಕೊನೆಗೆ ಚಂಡಾಮಾರುತ ಹೇಳ್ದಂತೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಅವನು ಸಾಯ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ, ಏನೋ ಚಮತ್ಕಾರ ಇದೆ, ಏನೋ ಮಜಾ ಇದೆ. ಇಲ್ಲಿ ನಮ್ಮ ಗುರುಗಳು ಬರ್ತಾರೆ, ನಮ್ಮ ತಂದೆ ಬರ್ತಾರೆ. ತಂದೆ ಬಂದಾಗ ಅವ್ರು ಹೇಳ್ತಾರೆ, ಹೇಳಿದ್ದನ್ನು ಕೇಳೋಣಂತೆ. ಈಗ ನೀನು ಹೊರಟು ಹೋಗ್ಬಿಡು, ನಾನು ಪ್ರಹ್ಲಾದನನ್ನು ವರುಣಪಾಶದಿಂದ ಕಟ್ಟೆ ಹಾಕ್ತೇನೆ. ಅವನು ಏನೂ ಎಲ್ಲೂ ಹೋಗದೇ ಇದ್ದಂತೆ ಒಂದು ಕಡೆಗೆ ಅವನನ್ನು ಕೂಡಿಸಿ, ಗುರುಗಳು ಬಂದ ಮೇಲೆ ಅವ್ರು ಹೇಳಿದ ಮಾರ್ಗವನ್ನು ಅನುಸರಿಸಿ ನಾವು ಮುಂದೆ ಕೆಲಸ ಮಾಡೋಣ ಆಗಲಿ ಅಂತ ಹೇಳಿ, ಅವನಿಗೂ ಪಾಪ ಬಹಳ ತಲೆಬಿಸಿ ಆಯಿತು. ಹಿರಣ್ಯಕಶಿಪು ತಾನು ತನ್ನ ರಾಜ್ಯಕ್ಕೆ ಹೋಗಿದ್ದಾನೆ. ಧರ್ಮಂ ಅರ್ಥಂಚ ಕಾಮಂಚ ನಿತರಾಂ ಚಾನುಪೂರ್ವತಃ ಯಥಾಚಾರ್ಯ ಪರಾವೃತಃ ಗೃಹಮೇಧೀಯ ಕರ್ಮಸು ವಯಸ್ಸೇರೇಕವಾಲಸ್ಥೈ ಸೋಪಭೂತಃ ಕೃತಕ್ಷಣೈ. ಆಶ್ರಮದಲ್ಲಿ ಪ್ರಹ್ಲಾದ ಅಲ್ಲೇ ಇದ್ದಾನೆ. ಎಲ್ಲ ಗೆಳೆಯಂದರು ಅಥವಾ ಅವರ ಎಲ್ಲ ಅಸುರ ಬಾಲಕರು ಎಲ್ಲರೂ ಇದ್ದಾರೆ. ಈ ಚಂಡಾಮಾರುತರಿಗೆ ಮನೆಯಲ್ಲಿ ಏನೋ ಕೆಲಸ ಇತ್ತು. ಹಾಗಾಗಿ ಪಾಠವನ್ನು ಹೇಳಿ ಅವತ್ತನೇ ದಿವಸ
ತಾವು ತಮ್ಮ ಮನೆಗೆ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ಬರ್ತೇನೆ, ನೀವು ಇಲ್ಲೇ ಅಭ್ಯಾಸ ಮಾಡ್ತಾ ಕೂತಿರ್ರಿ ಅಂತ ಆ ಮಕ್ಕಳಿಗೆಲ್ಲ ಹೇಳಿ ಗುರುಗಳು ಹೋಗ್ಬಿಟ್ರು. ಗುರುಗಳು ಪಾಠದ ಕಕ್ಷೆಯಿಂದ ಹೊರಗೆ ಹೋದರೆ ಮಕ್ಕಳು ಸುಮ್ಮನೆ ಇರ್ಬೇಕಾ? ಅದರೊಳಗೂ ಹಸಿರು ಬಾಲಕರು. ಹಾಗಾಗಿ ಅವರು ದಾಂದ್ಲಿ ಹಾಕಲಿಕ್ಕೆ, ಓಡಾಡಲಿಕ್ಕೆ, ಜಿಗಿದಾಡಲಿಕ್ಕೆ, ಆಟ ಆಡಲಿಕ್ಕೆ ಏನು ಅವ್ರದ್ದು ವರ್ತನೆ ಇತ್ತು ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಹ್ಲಾದರಾಜನಿಗೂ ಕರೀತಾರಂತೆ. ಪ್ರಹ್ಲಾದರಾಜರು ಕರೀತಾರೆ, ಬರೇ ಸುಮ್ಮನೆ ಕೂತಿರ್ತಿ, ಬಾ ನನ್ನ ಜೊತೆ ಸ್ವಲ್ಪ ಆಟ ಆಡ್ಬಾ ಅಂತ ಕರೆದ್ರೆ ಆಟ ಆಡ್ತೇನೆ, ಆದರೆ ನಂದ ಒಂದು ಕೆಲಸ ನೀವು ಮಾಡಬೇಕು ಅಂದರೆ ನಾನು ಆಟ ಆಡ್ತೇನೆ. ಏನು ಮಾಡ್ಬೇಕಪ್ಪ? ಏನಿಲ್ಲ, ನಾನು ನಿನ್ನ ಜೊತೆಗೆ ಭಾಳ ದಿವಸ ಆಯ್ತು ಮಾತಾಡಿಲ್ಲ, ಸ್ವಲ್ಪ ಮಾತಾಡ್ತೇನೆ ಆಮೇಲೆ ಆಟ ಆಡ್ತೇನೆ. ಪ್ರಹ್ಲಾದರಾಜರು ಹೇಳ್ತಾರೆ, ಮೊದಲಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ, 4 ಮಾತುಗಳನ್ನು ಮಾತಾಡಬೇಕು, ಮಾತಾಡಿದ ಮೇಲೆ ಆಟ ಆಡೋಣ ಅಂತ ಬೇಕಾದಷ್ಟು. ಗುರುಗಳು ಹೋಗಿದ್ದಾರೆ, ಯಾವಾಗ ಬರ್ತಾರೆ ಬರಲಿ ಅವರು ಅಂತ ಹೇಳಿ ಪ್ರಹ್ಲಾದರಾಜ ಹೇಳಿದಾಗ ಸರಿ ಆಗಲಿ ಅಂತ ಹಸುರು ಬಾಲಕರೆಲ್ಲ ಮಹಾನುಭಾವರು ಒಬ್ಬೊಬ್ಬರು ಅವರೆಲ್ಲ ಬಂದು ಕೂತಿದ್ದಾರೆ. ಕೂತಾಗ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಸಾಮಾನ್ಯವಾಗಿ ಮನುಷ್ಯನಿಗೆ ಉಪದೇಶ ಮಾಡುವ ವ್ಯಕ್ತಿ, ಯಾವ ಮನುಷ್ಯ ಉಪದೇಶ ಮಾಡ್ತಿರ್ತಾನೋ, ಉಪದೇಶವನ್ನು ಪಡೆಯುವಂತಹ ವ್ಯಕ್ತಿ ಆಡಿಯನ್ಸ್ ಏನಿರ್ತದಲ್ಲ ಅದು ಹೇಗಿರ್ತದೆ, ಅವ್ರು ಹೇಗೆ ವರ್ತನೆ ಮಾಡ್ತಿರ್ತಾರೆ ಅದರ ಮೇಲೆ ಪ್ರವಚನ ಹೇಳೋರಿಗೂ ಪ್ರವಚನ ಹೇಳೋದು ಅಥವಾ ಪಾಠ ಹೇಳೋದು, ಪ್ರವಚನ ಹೇಳೋದು, ಮಾತನಾಡೋದು. ನೀವು ಯಾರೋ ಒಬ್ಬರಿಗೆ ಏನೋ ನೀವು ಊರಿಗೆ ಹೋಗಿ ಬಂದದ್ದೋ ಅಥವಾ ಗುಡಿಗೆ ಹೋಗಿ ಬಂದದ್ದೋ ಅಥವಾ ಏನೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದಕ್ಕೆ ಅವರಿಗೆ ನಿಮ್ಮ ಸುದ್ದಿ ಎಲ್ಲ ಹೇಳ್ತಿರ್ತೀರಿ. ಹೇಳಬೇಕಾದಾಗ ಅವ್ರು ಭಾಳ ಇಂಟ್ರೆಸ್ಟಿಂದ ಕೇಳಿದರೆ ಸ್ವಲ್ಪ ಹೆಚ್ಚು 4 ಮಾತು ಹೇಳ್ತೀರಿ. ಕೆಲವರು ಸ್ವಭಾವ ಇರ್ತದೆ ಬಿಡ್ರಿ, ಅವ್ರಿಗೆ ಕೇಳಲಿ ಬಿಡ್ಲಿ ತಮ್ದು ಏನು ಹೇಳೋದ ಹೇಳ್ತಿರ್ತಾರೆ, ಅದು ಮುಂದಿನ ಮಾತು. ಆದರೂ ಕೆಲವರಿಗೆ ಮಾನಾಭಿಮಾನ ಇದ್ದವ್ರು ಏನು ಮಾಡ್ತಾರೆ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಿದರೆ ಅವ್ರು ಹೇಳಿದ ಮಾತಿಗೆ ಪುರಸ್ಕಾರ ಕೊಟ್ಟರೆ 4 ಮಾತು ಮಾತಾಡ್ತಾರೆ ಹೆಚ್ಚು. ಇಲ್ಲದೇ ಇದ್ದರೆ ಆ ಕಡೆ ಈ ಕಡೆ ಗಮನ ಕೊಡ್ಲಿಕ್ಕತ್ರು ಅಂದರೆ ಆಯ್ತು ಬರ್ತೇನೆ ಮತ್ತೊಮ್ಮೆ ಭೇಟಿ ಆಗೋಣ ಅಂತ ಹೊರಟ್ಬಿಡ್ತಾರೆ. ಇಲ್ಲಿ ಪ್ರಹ್ಲಾದರಾಜನಿಗೆ ಆಡಿಯನ್ಸ್ ಸಿಕ್ಕವ್ರು ಯಾರು? ಶಿಷ್ಯಂದ್ರು ಸಿಕ್ಕ ಅಥವಾ ಯಾರೋ ಒಬ್ಬ ಕೇಳುವ ಮಾತನ್ನ ಕೇಳುವ ವ್ಯಕ್ತಿಗಳು ಎಂಥವರು ಅಂದರೆ ಅಸುರರು. ಅವ್ರಿಗೆಂದೂ ದೇವರು, ಗುರುಗಳು, ಭಕ್ತಿ, ನಮಸ್ಕಾರ ಏನೂ ಸಂಬಂಧ ಇಲ್ಲದೆ ಇದ್ದಂತಹ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳು ಉಪದೇಶವನ್ನು ಪಡಿತಾರೆ ಪ್ರಹ್ಲಾದರಾಜನಿಂದ. ದೇವರಲ್ಲಿ ಭಕ್ತಿ ಮಾಡುವಷ್ಟು ತಾವು ಉಪದೇಶವನ್ನು ಪಡಿತಾರೆ ಅಂದರೆ ಆ ಪ್ರಹ್ಲಾದರಾಜರಲ್ಲಿ ಇರುವಂತಹ ದೇವರಲ್ಲಿ ಭಕ್ತಿ ಎಷ್ಟಿದೆ ನೋಡಿ. ಸಾಮಾನ್ಯ ಅನುಷ್ಠಾನವನ್ನು ಮಾಡುವ ವ್ಯಕ್ತಿಯಲ್ಲೂ ನಾನು ಹೇಳಿದೆ, ಅನೇಕ ಜನಕ್ಕೆ ಹೇಳಿದೆ, ನೀವು ಸಂಧ್ಯಾವಂದನ ಮಾಡಿರಿ, ದೇವ್ರ ಪೂಜಾ ಮಾಡಿರಿ, ಪಾಠಕ್ಕೆ ಬರ್ರಿ, ಪ್ರವಚನಕ್ಕೆ ಬರ್ರಿ, ಸತ್ಕರ್ಮಗಳನ್ನು ಏನೇನೋ ಒಟ್ಟಿಗೆ ಲೀಸ್ಟ್ ಎಲ್ಲ ಹೇಳಿದೆ. ಆ ವ್ಯಕ್ತಿ ಬರ್ತೀನಿ ಅಂತ ಹೇಳಿ ಜಾಡಿಸ್ಕೊಂಡು ಹೊಂಟ್ಬಿಟ್ಟಿದ್ದ. ಮತ್ತೊಮ್ಮೆ ಕಾಣಿಸ್ರಿ ಇವ್ರು ಇದೇ ಹೇಳ್ತಾರ ಅಂತ ಹೇಳಿ ಓಡಿ ಹೋಗೋ ಪ್ರಸಂಗ. ಯಾಕೆ ಹೀಗಾಗ್ತದೆ ಅಥವಾ ಆ ವ್ಯಕ್ತಿ ಹಾಗೆ ಯಾಕೆ ಪರಿವರ್ತನೆಗೊಳ್ತಾನೆ ಅಂದರೆ ಅವನಲ್ಲಿ ಆ ಶುದ್ಧತಾ ಇರೋದಿಲ್ಲ, ಆ ಯೋಗ್ಯತೆ ಇರೋದಿಲ್ಲ, ಆ ಪರಿಪಕ್ವ ಅವಸ್ಥೆ ಬಂದಿರೋದಿಲ್ಲ. ಅವನು ಬಂದ, ಕೇಳಿದ, ಕೂತ ಅಂದ್ರೆ ಉದ್ಧಾರ ಆಗಿಬಿಡ್ತಾನೆ. ಇಷ್ಟಲಗೂ ಉದ್ಧಾರಗೂ ಸಮಯ ಒಂದು ಬಂದಿರೋದೇ ಇಲ್ಲ. ಅಥವಾ ಹೇಳುವ ವ್ಯಕ್ತಿಯಲ್ಲಿ ಆ ಅನುಷ್ಠಾನ ಪೂರ್ಣವಾಗಿರೋದಿಲ್ಲ. ಎರಡರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಪ್ರವಚನ ಕೇಳಲಿಕ್ಕಾಗಲಿ, ಪಾಠ ಕೇಳಿ, ದೇವ್ರ ಪೂಜಾ, ಯಾವುದೇ ಸತ್ಕರ್ಮ ಇರಲಿ, ತಂದೆ ತಾಯಿಗಳಿಗೆ ನಮಸ್ಕಾರ ಹಿಡಿರಿ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದರಿಂದ ಏನು ಪುಣ್ಯ ಬರುವುದಿದೆ? ಪ್ರತಿನಿತ್ಯ ಮುಂಜಾನೆ ಎದ್ದ ಮೇಲೆ ದೇವರಿಗೆ ನಮಸ್ಕಾರ ಮಾಡೋದರಿಂದ ಏನು ಪುಣ್ಯ ಬರುವುದಿದೆ? ಆ ನಮಸ್ಕಾರ ನಾವು ಮಾಡೋದಿಲ್ಲ ಅಂದರೆ ಆ ಪುಣ್ಯವನ್ನು ಪಡೆಯುವ ಯೋಗ್ಯತೆ, ಅರ್ಹತೆ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಮತ್ತು ಇನ್ನೇನು ಹೇಳಬೇಕು? ಯಾವ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲವೋ ಆ ಪುಣ್ಯ ಅರ್ಹರ ನಾವಲ್ಲ ಅಂತ ಅರ್ಥ. ಯಾವುದೇ ಇರಲಿ ಅದು. ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು ಅಂತಿದೆ. ಪ್ರತಿನಿತ್ಯ ಒಮ್ಮೆ ಅಲ್ಲ, ಯಾವುದೇ ಸತ್ಕರ್ಮವನ್ನು ಮಾಡೋದಕ್ಕಾಗಿ ಹೊರಟಾಗ, ಕೆಲಸಕ್ಕೆ, ಪಾಠಕ್ಕೆ, ಊಟಕ್ಕೆ, ಯಾವ ಕೆಲಸಕ್ಕಾಗಿಯೂ ನಮಸ್ಕಾರ ಇದೆ. ಅಂದಮೇಲೆ ಅಂಥ ವ್ಯಕ್ತಿತ್ವವನ್ನು ಪಡೆದ ಪ್ರಹ್ಲಾದ ಆ ಎಲ್ಲ ಅಸುರ ಬಾಲಕರಿಗೂ ಉಪದೇಶ ಮಾಡ್ತಾ ಇದ್ದಾನೆ. ಕೌಮಾರ ಆಚರೇತ್ ಪ್ರಾಜ್ಞ. ನೋಡ್ರಿಪ್ಪ, ಸಾಧಿಸಬೇಕು, ಸಾಧನೆ ಮಾಡಬೇಕು. ಜೀವನದಲ್ಲಿ ಸಾಧನ ಬಹಳ ದೊಡ್ಡದು. ಅದರೊಳಗೆ ಸಣ್ಣ ವಯಸ್ಸಿದೆ. ಈ ಸಣ್ಣ ವಯಸ್ಸು ಹೋತು ಅಂತ ಆದರೆ, ಸಣ್ಣ ವಯಸ್ಸು ಕಳೆದುಕೊಂಡು ಬಿಟ್ವಿ, ದೊಡ್ಡವರಾದ್ವಿ ಅಂತ ಆದರೆ ಜವಾಬ್ದಾರಿ ಹೆಚ್ಚಾಗ್ತದೆ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮನೆ ನಡೆಸಬೇಕು, ಹೊಟ್ಟೆ, ರೊಕ್ಕ ಅಂಥೇಳಿ 108 ವ್ಯಾಪಾರ. ಅದನ್ನು ಸಾಧಿಸಬೇಕು ಅಂತ ಹೇಳಿ ಮುಂಜಾನಿಂದ ಸಾಯಂಕಾಲ ತನಕ ಹೊರಗಿಡುವುದಾಗ್ತದೆ. ನಾವು ದೇವರಲ್ಲಿ ಭಕ್ತಿ ಮಾಡೋದು ಆಗೋದಿಲ್ಲ. ಹಾಗಾಗಿ ಈ ಸಮಯವನ್ನು, ಈ ಅವಕಾಶವನ್ನು ಕಳೆದುಕೊಳ್ಳಬಾರದು ಅಂತ ಹೇಳಿ 5 ವರ್ಷದ ಪ್ರಹ್ಲಾದ ಆ ದೈತ್ಯ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅದರಲ್ಲಿಯೂ ಮನುಷ್ಯರಾಗಿ ಇದ್ದಾಗ, ಬುದ್ಧಿ ಇದ್ದು, ತಿಳುವಳಿಕೆ ಇದ್ದು, ದೇವರು ಯಾವುದು, ಗುರುಗಳು ಯಾವುದು, ತತ್ವ ಏನು, ಆ ಉಪದೇಶವನ್ನು ಮಾಡಿದಾಗ ತಿಳಿದುಕೊಳ್ಳುವ ಸಾಮರ್ಥ್ಯ, ಯೋಗ್ಯತೆ ಇದ್ದ ಜನ್ಮವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದಪ್ಪ. ಕೆಲವರೆಲ್ಲ ಹೇಳ್ತಿರ್ತಾರೆ, ಇಲ್ರಿ ಏನಾದರೂ 60 ವರ್ಷ ಆದಮೇಲೆ ಎಲ್ಲ ಕೇಳೋದು ಇದ್ದೇ ಅದಲ್ಲ, ಹಾಗಾಗಿ 5 ವರ್ಷ 10 ವರ್ಷಕ್ಕೇನು ಬೇಕಾಗಿಲ್ಲ, ಅವಾಗ ಬರ್ತಾರೆ ತಗೋರಿ.
ಅಂತ ಅನೇಕ ಜನ ಹೇಳ್ತಿರ್ತಾರೆ. ಪ್ರಹ್ಲಾದ್ ಹೇಳ್ತಾನೆ 6-8 ವರ್ಷ ಹುಟ್ಟಿದಾರಭ್ಯ ಗಿಡ ಬೆಳೆದಾದ ಮೇಲೆ ಬಗ್ಗಿಸ್ತೀವಿ ಅಂತ ನಡೆಯುವುದಿಲ್ಲ. ಕುಂಬಾರ ಗಡಿಗೆಯನ್ನು ಮಾಡಬೇಕಾದಾಗಲೇನೆ ಅದಕ್ಕೇನು ಹಸಿ ಇದ್ದಾಗಲೇನೆ ಆ ಗಡಿಗೆಗೆ ಏನು ಆಕಾರಗಳನ್ನು ತಾಳಬೇಕೋ ಆಕಾರಗಳನ್ನು ತಾಳಿಸಿನೇ ಗಡಿಗೆ ಮಾಡಬೇಕು. ಅಂದಾಗ ಅದ್ರ ಮೇಲೆ ಆಕಾರ ಬರುತ್ತದೆ. ಯಾವುದೇ ಇರಲಿ ಚಿತ್ರಗಳನ್ನು. ಇಲ್ಲದೇ ಇದ್ರೆ ಗಡಿಗೆ ಆಗಿ ಒಂದು ಗಟ್ಟಿ ಆದ ಮೇಲೆ ಆಕಾರ ಬಡಿತೀವಿ ಅಂತ ಒಡೆದು ಹೋಗ್ತದೆ. ಹಾಗಿದೆ ಗಿಡ ಬೆಳೆದ ಮೇಲೆ ಅದನ್ನು ಕಡದೇ ಹಾಕಬೇಕೆ ಹೊರತು ನಿಮಗೆ ಹೆಂಗೆ ಬೇಕು ಹಂಗೆ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಬೆಳೆಸಬೇಕಾದಾಗ ಅದು ಸಣ್ಣದಾದಾಗಲೇ ಬೇರೆಯಿಂದ ಹಿಡಿದುಕೊಂಡೇನೆ ಸಂಸ್ಕಾರಗಳನ್ನು ಕೊಡ್ತಾ ಹೋಗಬೇಕು. ಹಾಗಾಗಿ ಕೌಮಾರ ಆಚಾರ ಏನಿದೆ ಅದು ಬಹಳ ಮಹತ್ವದ್ದು, ಪ್ರಧಾನವಾದದ್ದು. ಇಷ್ಟು ಜನ ನೀವು ಪ್ರತಿನಿತ್ಯ ಬರ್ತಾ ಇದ್ದೀರಿ. ಒಬ್ಬ ಸಣ್ಣ ಹುಡುಗ ನಂಗೇನು ಕಾಣಿಸ್ಲಿಲ್ಲ. ನೀವೇ ಎಲ್ಲ ಸಣ್ಣ ಹುಡುಗರು, ಯಾಕಂದ್ರೆ ನೀವೇ ಎಲ್ಲ ಸಂಸ್ಕಾರ ಕೊಡೋಲ್ಲ. ಬಹಳ ಮಹತ್ವದ್ದೇ. ಎಂದೂ ಯಾರಿಗೂ ಆ ಸಂಸ್ಕಾರಗಳು ಬಿಡದೇ ಇದ್ದಂತೆ ನಾವು ರಕ್ಷಣೆ ಮಾಡಬೇಕು. ಮಾಡಲಿಲ್ಲ ಅಂತ ಆದರೆ ಪ್ರಹ್ಲಾದ ಮಾಡಿದ ಉಪದೇಶ ಇದು ವ್ಯರ್ಥ ಆಗ್ತದೆ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ. ಯಾಕೆ? ನಮಗೇನು ವಿಶ್ವಾಸ ಇದೆ? 30 ವರ್ಷ ಬದುಕ್ತೀವಂತ, 20 ವರ್ಷ ಬದುಕ್ತೀವಂತ, 60 ವರ್ಷ ಬದುಕ್ತೀವಂತ, 70 ವರ್ಷ. ಹೋದು 10 ದಿವಸ, ಒಂದು ವಾರದ ಹಿಂದೆ ಯಾವ ವ್ಯಕ್ತಿಯನ್ನು ನೋಡಿದ್ದೋ ಆ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ. ನಮ್ಮವರೇ ಇರ್ತಾರೆ. ಮನುಷ್ಯ ಜನ್ಮ ಎಷ್ಟು ದುರ್ಲಭ, ಎಷ್ಟು ಅಪೂರ್ವವೋ ಅಷ್ಟೇ ದುರ್ಲಭನೂ ಹೌದು, ಅಧ್ರುವನೂ ಹೌದು. ಧ್ರುವ ಅಂದರೆ ಸ್ಥಿರವಾಗಿರೋದು. ಎಷ್ಟು ದಿವಸ ನಾವು ಸ್ಥಿರವಾಗಿರ್ತೇವೆ, ಎಷ್ಟು ದಿವಸ ಬದುಕ್ತೇವೆ ಅಂತಲೂ ನಮಗೆ ವಿಶ್ವಾಸ ಇಲ್ಲ. ಯಾರಿಗೆ ಇನ್ನೇನು ಹೇಳಬೇಕು? ಅನೇಕ ಸುದ್ದಿಗಳನ್ನು ಕೇಳಿದ್ರು. ಎಷ್ಟು ಗಟ್ಟುಮುಟ್ಟಿದ್ದರು ಈ ವ್ಯಕ್ತಿ, ಒಮ್ಮೆ ಸತ್ತ ಅಂತ ನಾವೇ ಕೇಳುವುದಿಲ್ವಾ, ನಾವೇ ಹೇಳುವುದಿಲ್ವಾ? ಅಂದಮೇಲೆ ಯಥಾಹಿ ಪುರುಷಸ್ಸೇವ ವಿಷ್ಣು ಪಾದೋರ್ಪ ಸೇವನಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ ಸುಖಮೈಕಾಂತಿಕಂ ದೈತ್ಯ ದೇಹೇನೇವ ದೇಹಿನಾಂ ಸರ್ವತ್ರ ಲಭ್ಯತೆ ಯಥಾ ದುಃಖಮಯತ್ನತಃ. ನೋಡ್ರಿ, ನೀವು ಬೇಡ 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 ಅಂತಂದ್ರೂ ದುಃಖ ಬರುವುದು ನಿಂದಿರ್ತದ? ದುಃಖ ನಮಗೇನು ಪ್ರತಿನಿತ್ಯ ಆಗ್ತದ, ಆ ದುಃಖ ಬರುವುದು ಬೇಡ ಅಂದ ಮಾತ್ರಕ್ಕೆ ಎಂದೂ ನಿಂದಿರುವುದಿಲ್ಲ. ಸುಖ ಬೇಕು ಅಂದ ಮಾತ್ರಕ್ಕೆ ಸಿಗುವುದಿಲ್ಲ. ಸುಖ ಬೇಕು ಅಂದರೆ ಸಿಗುವುದಿಲ್ಲ, ದುಃಖ ಬೇಡ ಅಂದರೆ ಹೋಗುವುದಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಬರ್ತದೆ, ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಸುಖ ದುಃಖಗಳಲ್ಲಿ ಬಹಳ ನಾವು ತತ್ಪರರಾಗಬಾರದು. ಸುಖ ಬಂದಾಗಲೂ ನಾವು ಅಷ್ಟೇ ಶಾಂತವಾಗಿರಬೇಕು, ದುಃಖ ಬಂದಾಗಲೂ ಅಷ್ಟೇ ಶಾಂತವಾಗಿರಬೇಕು. ಎರಡೂ ಕಾಲದಲ್ಲಿಯೂ ಕೂಡ ಶಾಂತದಿಂದಲೇ ನಾವು ಇದ್ದಾಗ ಸಂಯಮನದಲ್ಲಿ ಮನಸ್ಸನ್ನು ಇಟ್ಕೋಬೇಕು, ಬುದ್ಧಿ ಸಂಯಮನದಲ್ಲಿ ಇರಬೇಕು. ಅಂದಾಗಲೇನೆ ನಾವು ಸುಖ ದುಃಖ ಬಂದಾಗ ನಾವು ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಭಾಳ ಸುಖ ಬಂತು ಭಾಳ ಜಿಗಿದಾಡೋದು, ದುಃಖ ಬಂದು ಅಳ್ತಾ ಇರೋದು, ಹಾಗೆಲ್ಲ ಮಾಡ್ತಕ್ಕದ್ದಲ್ಲ ಮನುಷ್ಯ. ಸದಾ ಕಾಲದಲ್ಲಿ ಏಕಾಗ್ರ ಚಿತ್ತದಿಂದ ಸಮನಸ್ಕವಾಗಿ ಇರಬೇಕು. ನತತ್ ಪ್ರಯಾಸೋ ಕರ್ತವ್ಯ. ಆ ವಿಷಯದಲ್ಲಿ ಪ್ರಯಾಸನೇ ಮಾಡಬಾರ್ದು. ದುಃಖವನ್ನು ಪರಿಹಾರ ಮಾಡಿಕೊಳ್ಳೇಬಾರ್ದ. ಹಾಗಾದರೆ ದುಃಖವನ್ನು ಪರಿಹಾರ ಮಾಡಿಕೊಳ್ಳೇಬಾರ್ದ. ನಾವು ಸಾಧನೆ ಮಾಡುವ ಮಾರ್ಗದಲ್ಲಿ ಸಾಧನಕ್ಕೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಷ್ಟೇ ಹೊರತು ಬೇರೆ ದುಃಖಗಳನ್ನು ಬಂದದ್ದನ್ನು ಪರಿಹಾರ ಮಾಡಿಕೊಳ್ಳಬಾರದು. ನತತ್ ಪ್ರಯಾಸೋ ಕರ್ತವ್ಯ ಆಯುರ್ವಯ ಪರಂಪತಂ ನ ತಥಾ ವಿದ್ಯತೆ ಕ್ಷೇಮಂ ಮುಕುಂದ ಚರಣಾಂಬುಜಂ ಯಥೋ ಯಥೇತ ಪುಂಸಾಂ. ಯಾಕೆ ಇಷ್ಟು ಹೇಳ್ತಾ ಇದ್ದಾನೆ ಇವನು? ಯಾಕೆ ಅದರ ಬಗ್ಗೆ ಶ್ರಮವನ್ನು ಮಾಡಿಕೊಳ್ಳಬಾರದು ಅಂತ ಹೇಳ್ತಾನೆ ಅಂದರೆ, ವರ್ಷ ಇದ್ದದ್ದು ಮನುಷ್ಯನಿಗೆ ಎಷ್ಟು? ಒಂದು 100 ವರ್ಷ. ಆ 100 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡ್ತೇವೆ ಅಂತಂದರೆ 50 ವರ್ಷ ಮಲಗಿ ಸಾಧನೆ ಮಾಡ್ತೇವೆ. ಎಲ್ಲ ಮನುಷ್ಯನು ಏನು ಮಾಡ್ತಾನೆ? ಎಲ್ಲ ಮನುಷ್ಯನು 50 ವರ್ಷ ಮಲಗಿ ಬಿಡ್ತಾನಂತೆ. ಇನ್ನು ಉಳಿದದ್ದೆಷ್ಟು? 50 ವರ್ಷ. ರಾತ್ರಿ ಎಲ್ಲ ಮಲಗ್ತಾನೆ ಮನುಷ್ಯ. ಕೆಲವರು 8 ತಾಸು ಮಲಗ್ತಾರೆ, ಕೆಲವರು 6 ತಾಸು, ಕೆಲವರು 10 ತಾಸು, ಕೆಲವರು 12 ತಾಸು. ಎಷ್ಟೆಷ್ಟು ಹೆಚ್ಚು ನಿದ್ದೆ ಬರ್ತದೋ ಅಷ್ಟಷ್ಟು ಮಹಾತ್ಮರಾಗ್ತಾ ಹೋಗ್ತಾರೆ, ಅವರು ಮಹಾನುಭಾವರಾಗ್ತಾ ಹೋಗ್ತಾರೆ. ಯಾಕೆಂದರೆ ಡಾಕ್ಟರ್ ಹೇಳಿರ್ತಾರೆ ಅವರಿಗೆ ಅಷ್ಟು ಹೊತ್ತು ಮಲಗಬೇಕು ಅಂತ ಹೇಳಿ. ಹಾಗಾಗಿ 100 ವರ್ಷದಲ್ಲಿ 50 ವರ್ಷ ಇದರಲ್ಲಿ ಹೋದರೆ ಇನ್ನು ಕೌಮಾರ, ಇನ್ನು 10 ವರ್ಷ 15 ವರ್ಷ ಮುಂಚಿತವಾಗಿ ಅವನಿಗೆ ತಿಳುವಳಿಕಿರುವುದಿಲ್ಲ. ತಿಳುವಳಿಕಿದ್ದ ಪೂರ್ಣ ಅವಸ್ಥೆ ಇರ್ತದೆ, ಮೈಯಲ್ಲಿ ಶಕ್ತಿ ಇರುವುದಿಲ್ಲ ವೃದ್ಧಾಪ್ಯದಲ್ಲಿ. ಹೀಗಾಗಿ 30 ವರ್ಷ ಹೀಗೆ ಕಳೀತಾನೆ. ಇನ್ನು 20 ವರ್ಷ ಇರ್ತದೆ, ದುಡಿಬೇಕು ಅಂತ ಒದ್ದಾಡ್ತಾ ಇರ್ತಾನೆ. ಮನಿ ಮಾಡಬೇಕು, ಮಕ್ಕಳನ್ನು ಮಾಡಬೇಕು, ಮದುವೆ ಮಾಡ್ಕೋಬೇಕು, ಐಶ್ವರ್ಯ ಸಂಪಾದಿಸಬೇಕು, ಹೋದಲ್ಲಿ ಬಂದಲ್ಲಿ ನನಗೂ ಸ್ವಲ್ಪ ಮಾನ ಮರ್ಯಾದೆ ಬೇಕು ಅಂತ ಹೇಳಿ ಇದನ್ನು ಸಂಪಾದಿಸಬೇಕು ಅಂತ ಹೇಳಿ ಒದ್ದಾಡ್ತಾ ಇರ್ತಾನೆ ಮನುಷ್ಯ. ಹೋಯ್ತು 100 ವರ್ಷ. ಎಲ್ಲಿ ದೇವರ ಬಗ್ಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಬರಲು ಸಾಧ್ಯ? ಹೇಳಿ, ಬರೋದೇ ಇಲ್ಲ. ಹಾಗಾಗಿ ನಿಷ್ಫಲಂ ತದಸೋ ರಾತ್ರಂ ಶ್ವೇತೆ ಅಂಧಂ ಪ್ರದಾಪಿತಃ ಮುಗ್ಧಸ್ಯ ಬಾಲೆ ಕೌಮಾರೆ ಕ್ರೀಡಿತೋ ಯಾತಿ ವಿಂಶಿತಃ ಜರಯಾ ಗ್ರಸ್ತದೇಹಸ್ಯ.
ಆಯಿತು. ಎಲ್ಲ ಆದ ಮೇಲೆ ಮನುಷ್ಯನಿಗೆ ಕಪಿಲೋಪದೇಶದಲ್ಲಿ ದೇವಹೂತಿಗೆ ಕಪಿಲ ನಾಮಕ ಪರಮಾತ್ಮ ಈ ಎಲ್ಲ ತತ್ವಗಳನ್ನು ಅದ್ಭುತವಾಗಿ ಉಪದೇಶ ಮಾಡಿದ್ದಾನೆ, ಸಾಂಗವಾಗಿ ಪೂರ್ಣವಾಗಿ ಉಪದೇಶ ಮಾಡಿದ್ದಾನೆ. ಮನುಷ್ಯ ಇದನ್ನು ಮೇಲಿಂದ ಮೇಲೆ ಕೇಳ್ತಾ ಇರ್ತಾನೆ, ಗೊತ್ತಿಲ್ಲ ಅಂತಿಲ್ಲ, ಕೇಳಿಲ್ಲ ಅಂತಿಲ್ಲ. ಆದರೆ ಪರಿಣಾಮ ಆದಾಗ ಮಾತ್ರ ಅವನಿಗೆ ಸಾಧನ ಪ್ರಾರಂಭವಾಗ್ತದೆ. ಈ ಉಪದೇಶಗಳು ಪರಿಣಾಮ ಆಗಲಿ ಬಿಡ್ಲಿ ಕೇಳ್ತಾ ಇರಬೇಕು, ಪರಿಣಾಮ ಆಗಲಿ ಬಿಡ್ಲಿ ಕೇಳ್ತಾನೆ ಇರಬೇಕು. ಆಗುವುದೇ ಇಲ್ಲೇನು? ಹಾಗಾದ್ರೆ ಪರಿಣಾಮ ಆಗ್ತದೆ, ಸ್ವಲ್ಪ ಆದರೂ ಆಗ್ತದೆ. ಒಮ್ಮೆ ಕೇಳಿದಾಗ ಎರಡನೇ ಬಾರಿ ಹೆಚ್ಚಾಗಲಿಕ್ಕೆ ಬೇಕು ಮನುಷ್ಯನಿಗೆ. ಯೋಗ್ಯನಾಗಿದ್ದ ಸಜ್ಜನನಾಗಿದ್ದ ಅಂತ ಆದರೆ ಅವನಿಗೆ ಪರಿಣಾಮ ಆಗಲಿಕ್ಕೆ ಬೇಕು, ಆಗುವುದಿಲ್ಲ ಅಂತಿಲ್ಲ. ಮುಗ್ಧಸ್ಯ ಬಾಲೆ, ಹೀಗೆ ದುರಾಪೂರೇಣ ಕಾಮೇನ ಮೋಹೇದೇಶ ಬಾಲಿಸಾಹ ಸ್ನೇಹ ಪಾಶೈರ್ ದೃಢೈರ್ಬುದ್ಧ. ಸಾಧನ ಮಾಡಬೇಕು ಅಂತ ಇಚ್ಛಾ ಬರ್ತದೆ, ಏನೋ ಕೆಲಸ ಬರ್ತದೆ, ಮನೆ ಕೆಲಸ ಅಂತ ಆಗ್ತದೆ, ಮನೆಯಲ್ಲಿ ಯಾರೋ ಕೆಲಸದವರು ಬರ್ತಾರೆ ಅಥವಾ ಬಳಗಂದ್ರು ಬರ್ತಾರೆ. ತಯಾರಾಗಿದ್ದರೆ ಆಚಾರ ಬರ್ಬೇಕು ಅನ್ಕೊಂಡಿದ್ದೆ, ಯಾರೋ ಬಳಗಂದ್ರು ಬಂದರ್ರಿ ಮನೆಗೆ, ಏನು ಮಾಡ್ಲಿಕ್ಕೆ ಬರಲಿಲ್ಲ, ಬಿಡುವಂಗಿಲ್ಲ ನೋಡ್ರಿ ಅದನ್ನು ಅಂತ ನಮಗೆ ಉಪದೇಶ ಮಾಡಿಬಿಡ್ತಾರೆ. ಆಯ್ತಪ್ಪ, ಚಲೋ ಆಯ್ತು, ಒಳ್ಳೇದಾಯ್ತು, ನಾವು ಮುಂದೆ ಹೋಗ್ಬಿಟ್ಟು ಸ್ನೇಹಪ, ನಾ ಹೇಳೋದಲ್ಲ ಮಾತೆ, ಸ್ನೇಹ ಪಾಶೇ ದೃಢೇರ್ಬದ್ಧಂ. ಸ್ನೇಹ ಇರ್ತದೆ, ಪಾಶ ಇರ್ತದೆ, ಅದನ್ನು ಬಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು, ಬಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಯಾರು ಹೇಳಿದ್ರೆ 6 ಗಂಟೆಗೆ ಬರ್ಲಿಕ್ಕೆ ನಮ್ಮ ಮನೆಗೆ, ನಮ್ಮ ಟೈಮ್ ಪಾಠಕ್ಕೆ ಹೋಗೋದು ಹೌದಿಲ್ಲೋ, ಪ್ರವಚನಕ್ಕೆ ಹೋಗೋದು ಹೌದಿಲ್ಲೋ, ಕೆಲಸಕ್ಕೆ ಹೋದು 8 ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ವಿಲ್ಲ ಮೊದಲಿಗೆ. ನಾವು 8 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕಾದಾಗ ಯಾರಾದರೂ ಬೆಳಗಾದ್ರೂ ಬಂದರೆ ಮನೆಯಲ್ಲಿ ಕೂಡಿಸಿ ಹೋಗ್ತೀವೋ, ಹಾಗೆ ಅವ್ರ ಜೊತೆ ಕೂಡ್ತೀವೋ, ಕೆಲಸ ಬಿಟ್ಟು ಕೂಡುದಿಲ್ಲ, ಹಣ ಬರೋಕ್ಕಿಲ್ಲ. ಅಂದರೆ ಮನುಷ್ಯ ಹೇಗೆ ನಾವು ಬಂಧನದಲ್ಲಿ ಬಿಟ್ಕೊಳ್ತೀವಿ ನೋಡ್ರಿ, ಇಟ್ಕೊಳ್ತೇವೆ, ಹೇಗೆ ನಾವು ಬಂಧನ ಮಾಡ್ಕೊಳ್ತೇವೆ ಹಾಗಿದೆ. ಆಗ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸೂಟಿ ಹೋಗ್ತದೆ, ಪಗಾರ ಕಟ್ಟಾಗ್ತದೆ, ಆ ಬಂಧನ ಇದೆ. ವಿಪಕ್ಷೆ ಬಾಧಕ ದಂಡ ಅಂತ ಕರೀತಾರೆ. ಹೋಗಿ 6 ಗಂಟೆಗೆ ನಾವು ಪಂಚ ಓದ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ತದೆ. ಇಲ್ಲೇನು ಸಮಸ್ಯೆ ಇಲ್ಲಲ್ಲ, ಮತ್ತೆ ನಾಳೆ ಸಿಗ್ತಾರೆ ಆಚಾರ, ಮತ್ತು ಗುರುಗಳು ಸಿಗ್ತಾರೆ, ರಾಯರು ಸಿಗ್ತಾರೆ, ಎಲ್ಲಿ ಹೋಗ್ಬೇಕು, ಅಷ್ಟೋತ್ತರ ಮಾಡೋರು ಮಾಡೇ ಮಾಡ್ತಿರ್ತಾರೆ. ಹಾಗಾಗಿ ಸ್ನೇಹ ಪಾಶೆ ದೃಢಬದ್ಧಂ ಉತ್ಸಹೇತ ವಿಮೋಚನಂ. ಹಾಗಾಗಿ ಇದರಿಂದ ನಾವು ಮುಕ್ತಿ ಹೊಂದಲಿಲ್ಲ ಅಂತಾದರೆ ಸಂಸಾರದಿಂದ ಮುಕ್ತಿ ಇಲ್ಲ ನಮಗೆ. ನಾವು ಮಾಡುವ ಏನು ಸಮಯ ಇರ್ತದೆ ಆ ಸಮಯಕ್ಕೆ ನಾವು ಕಟಿಬದ್ಧರಾಗೇ ಇರಬೇಕು. ಸಾಮಾನ್ಯವಾಗಿ ಕಟಿಬದ್ಧರಾಗಿರ್ಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ನಮ್ಮಲ್ಲಿ ಒಬ್ಬರಿದ್ರು, ಏನೋ ಎಷ್ಟೋ ಬಾರಿ ಸಮಸ್ಯೆ ಬರ್ತಿತ್ತು. ಸಮಸ್ಯೆ ಬಂದಾಗ ರಾತ್ರಿ ಬಂದು ಆ ಕೇಸು, ಆ ಕೋರ್ಟು, ಈ ಕಚೇರಿ ಅಲ್ಲೆಲ್ಲ ಓಡಾಡ್ತಿತ್ತು. ರಾತ್ರಿ 1, 2 ಕೆಲವು ಮಲ್ಕೊಳ್ಳೋ ಪ್ರಸಂಗ ಬರ್ತಿತ್ತು. ಆದರೂ ಮುಂಜಾನೆ 3:45, 4 ಕೇಳಬೇಕಂದ್ರೆ ಹೇಳಲಿಕ್ಕೆ ಬೇಕು. ನಾನು ರಾತ್ರಿ ನನ್ನ ಕೆಲಸಕ್ಕಾಗಿ ನಾನು ಸಮಯ ವ್ಯರ್ಥ ಮಾಡಿಕೊಂಡಿದ್ದೇನೆ, ಸ್ವಾರ್ಥಕ್ಕಾಗಿ. ನಾನು ಮುಂಜಾನೆ ಇದ್ದು ದಿನಚರಿ ಯಾಕೆ ವ್ಯರ್ಥ ಮಾಡಲಿ? ನಿದ್ದೆ ಯಾವಾಗ ಬರ್ತದೆ ಆವಾಗ ತುಕುಡ್ಸೋಣ, ಆದರೆ ಹೇಳೋದು ಬಿಡೋದು ಬೇಡ ಅಂತ ಹೇಳಿ ಹೇಳ್ತಾ ಇದ್ರು. ತಮ್ಮ ನಿತ್ಯ ಕರ್ಮ ಏನು, ನಿತ್ಯ ಅನೇಕ ಕರ್ಮಗಳನ್ನು ಮಾಡಬೇಕು, ಅದನ್ನು ಮಾಡ್ತಾ ಇದ್ರು. ಇದಕ್ಕೆಲ್ಲ ಬಹಳ ನಿಷ್ಠ ಬೇಕಾಗ್ತದೆ, ಜಿದ್ದು ಬೇಕಾಗ್ತದೆ, ಹಠ ಬೇಕಾಗ್ತದೆ ಮನುಷ್ಯನಿಗೆ. ಹಠ ಇಲ್ಲದೆ ಇದ್ದರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಠ ಇಲ್ಲದೆ ಇದ್ದರೆ ಮನುಷ್ಯ ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಠ ಇದ್ದು, ಪ್ರಯತ್ನ ಇದ್ದು ಮನುಷ್ಯನಿಗೆ ಸಿಟ್ಟು ಬರ್ತದೆ. ಮನುಷ್ಯನಿಗೆ ಆ ಸಿಟ್ಟಿನಿಂದ ಮನುಷ್ಯ ತಾನು ಪ್ರಯತ್ನದಲ್ಲಿ ಆ ಸಿಟ್ಟನ್ನು ಕೂಡಿಸಬೇಕಂತೆ ಶಾಸ್ತ್ರ ಹೇಳ್ತದೆ. ಯಾವುದೋ ಕಾರಣಕ್ಕಾಗಿ ಯಾರೋ ಬೈದಿದ್ದಾರೆ ಅಂತನೂ. ಮತ್ತು ಯಾರೋ ಧ್ರುವರಾಜ ಏನು ಮಾಡಿದ? ಮತ್ತೆ ಧ್ರುವರಾಜ ತಾಯಿ ಬೈದ ಅಂತನ್ನುವ ಕೋಪಕ್ಕೆ ತಾನು ಹೋಗಿ ತಪಸ್ಸು ಮಾಡಿ ಸ್ಥಿರವಾದ ಸ್ಥಾನ ಗಳಿಸಬೇಕು ಅಂತಂದ್ರೆ ನಾನು ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು ನೋಡಿ, ನೀನು ಹೋಗಿ ದೇವರಿಗೆ ಕೇಳ್ಕೊಂಬ, ಹೋಗಿ ತಪಸ್ಸು ಮಾಡೋಗಂತ ಬೈದು ಕಳಿಸಿದ ತಾಯಿ. ಹೋದ, ತಪಸ್ಸು ಮಾಡಿದ. 6 ವರ್ಷದ ಬಾಲಕ. ಆ ಸಿಟ್ಟು ಅವನಿಗೆ ವರ ಆಯಿತು. ತಾಯಿ ಹೇಳಿ ಕಳಿಸಿದ್ದು ವರ ಆಯಿತು. ಆ ಸುನೀತಿಯನ್ನು ಬಿಟ್ಟು ತನ್ನ ತಾಯಿ, ಆ ತಾಯಿಯನ್ನು ಬಿಟ್ಟು ಇವಳನ್ನೇ ಹೆಚ್ಚು ಪ್ರೀತಿ ಮಾಡಿದ. ಆಮೇಲೆ ಯಾಕೆ? ಅವನಿಗೆ ಪರಿಣಾಮವಾಯಿತು, ತಪಸ್ಸಿಗೆ ಸಾಧನ ಆಯಿತು, ದೇವರನ್ನು ಕಾಣುವಂತೆ ಮಾಡಿತದು. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಬಹಳ ದೃಢವಾಗಿ ಮಾಡಬೇಕು, ಬಹಳ ದೃಢವಾಗಿ ಮಾಡಬೇಕು. 4 ದಿವಸ ಆಗ್ತದೆ, 5ನೇ ದಿವಸಕ್ಕೆ ಆಗುವುದಿಲ್ಲರಿ, ಮತ್ತೆ ಹೋಗ್ಬಿಡ್ತದೆ. ಯಾವುದಾದ್ರೂ ಜಪ ಪ್ರಾರಂಭ ಮಾಡ್ರಿ, ವಿಷ್ಣು ಸಹಸ್ರನಾಮ ದಿವಸ ಅನ್ರಿ. ಸತ್ಕರ್ಮಕ್ಕೆ ಯಾವುದಾದ್ರೂ ನೀವು ಸಂಕಲ್ಪ ಮಾಡ್ರೆ 5ನೇ ದಿವಸಕ್ಕೆ ಬಂಧನ ಬಂದೇ ಬರ್ತದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನೋ ಆಗಿಬಿಡುತ್ತೆ. ಭಜನಿನೇ ಅನ್ಕೊಳ್ರಿ, ಯಾವುದೇ ಸತ್ಕರ್ಮ ಇಡ್ರಿ, ಒಂದೇ ಯಾವುದೂ ಅಲ್ಲ. ಯಾವುದೇ ಸತ್ಕರ್ಮವನ್ನು ನೀವು ಮಾಡ್ತೀನಿ ಸತತವಾಗಿ ಅಂತಂದರೆ ಅದಕ್ಕೆ 5ನೇ ದಿವಸ, 3ನೇ ದಿವಸ, ಕದಾಚಿತ್ 1ನೇ ದಿವಸನೇ ವಿಘ್ನ ಬರ್ತದೆ. ಅದನ್ನು ಅನಾಯಾಸವಾಗಿ ಮುಂದೆ ಮಾಡ್ತೇವೆ ಅಂತ ಅನ್ಕೊಳ್ತೇವೆ. ಒಮ್ಮೆ ಬಿಟ್ಟರೆ ಯಾವುದು ಆಗೋದೇ ಇಲ್ಲ, ಹೋಗ್ಬಿಡ್ತದೆ. ಹಾಗೆ ಹೋಗ್ತಾ ಹೋಗ್ತದೆ ಸಮಯ ಯಾವಾಗ ಯಾರ ಕೈಯಲ್ಲೂ ಇಲ್ಲ, ಹೋಗ್ತಾ ಹೋಗ್ತದೆ.
ನ ಹ್ಯಚ್ಯುತಂ ಪ್ರಿಯಮಾಣೋ ಭಕ್ಷ್ಯಾಸೋ ದುರಾತ್ಮನಃ. ನಾವು ಯಾವುದು ಭಗವಂತನಿಗೆ ಪ್ರಿಯವಾದದ್ದು, ಯಾವುದರಿಂದ ದೇವರು ಸಂತುಷ್ಟನಾಗ್ತಾನೋ ಪ್ರೀತನಾಗ್ತಾನೋ ಅಂತನ್ನೋದನ್ನ ಆ ಕೆಲಸಗಳನ್ನು ಮಾಡದೇನೆ ದೇವರು ನಮ್ಮಿಂದ ದೂರ ಆಗೋ ಕೆಲಸಗಳನ್ನು ನಮ್ಮಿಂದ ಅನಾಯಾಸವಾಗಿ ಮಾಡ್ತಾ 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 ಹೋಗ್ತೇವೆ. ನಕ್ಷಚ್ಯುತಂ ಪ್ರೀಣಯತಃ ಬಹ್ವಾಸೋ ಅಸುರಾತ್ಮಜ ಆತ್ಮವತ್ ಸರ್ವಭೂತಾನಾಂ ಸಿದ್ಧತ್ವಾಧಿಯ ಸರ್ವತಃ. ಹಾಗಾಗಿ ದೇವರನ್ನ ಸಂತೋಷಪಡಿಸಬೇಕು. ಉಳಿದೆಲ್ಲ ಜನ ಸಂತೋಷ ಪಟ್ರೇನು ಬಿಟ್ರೇನು. ದೇವರ ಯಾವಾಗ ಅನೇಕರಿಗೆ ಅನುಭವ ಇರುತ್ತದೆ, ಇವನಲ್ಲಿ ಏನೂ ಇರೋದಿಲ್ಲ, ಅವಾಗ ಯಾರೂ ಇವನ ಹತ್ರ ಬರುವುದಿಲ್ಲ. ಒಂದು ಹಣ ಅಂತ ಆದರೂ ಇಟ್ಕೋರಿ. ಈಗ ದಡ್ಡನ ಹತ್ರ ಯಾರಾದರೂ ಹೋಗ್ತಾರ? ಹೋಗುದಿಲ್ಲ. ಬಡವನ ಹತ್ರ ಯಾರಾದರೂ ಹೋಗ್ತಾರ? ಹೋಗುದಿಲ್ಲ. ಯಾರಾದರೂ ಹೋಗುದಿಲ್ಲ ಅಂದ್ರೆ ಏನು, ಭಾಳ ಮಂದಿ ಹೋಗುದಿಲ್ಲ, ಶ್ರೀಮಂತರು ಹೋಗುದಿಲ್ಲ, ಹಿಂಗೆ ಹೇಳ್ತಾ ಇದ್ದದ್ದು. ಅದೇ ಇವನಿಗೆ ಏನೋ ಶ್ರೀಮಂತಿಗೆ ಬಂತು, ಭಾಳ ಬುದ್ಧಿವಂತನಾದ, ಯಾರೋ ಮಹಾನುಭಾವರು ರಾಯರ ಸೇವೆ ಮಾಡಿದ, ಅನುಗ್ರಹ ಮಾಡಿದ್ರು, ಭಾಳ ಅವನು ಉನ್ನತಿಗೆ ಬಂದ. ಆಗ ಬೇಡ ಬೇಡ ಅಂತಂದ್ರು ಎಲ್ಲರೂ ಬರ್ತಾರೆ. ಅಂದ್ರೆ ಏನಾಯ್ತು, ಔಪಾಧಿಕವಾಗಿ ಜೀವರಾಶಿಗಳು ನಮ್ಮನ್ನ ಹಿಡಿತಾರೆ, ನಮ್ಮನ್ನ ಬಿಡ್ತಾರೆ, ಯಾವುದೋ ಒಂದು ಕಾರಣಕ್ಕಾಗಿ. ಔಪಾಧಿಕವಾಗಿ ಇವನಲ್ಲಿ ಏನೋ ಒಂದು ವೈಶಿಷ್ಟ್ಯ ಬಂತು, ಹಿಡಿತಾರೆ. ವೈಶಿಷ್ಟ್ಯ ಇಲ್ಲ, ಬಿಡ್ತಾರೆ. ಭಾರಿ ವಾಗ್ಮಿ ಇದ್ದಾನೆ, ಪ್ರವಚನ ಕೇಳ್ತಾನೆ. ವಾಗ್ಮಿ ಇಲ್ಲ ಪಾಪ, ಹೇಳೇ ಹೇಳ್ತಿರ್ತಾನ, ಅವ್ನು ಕೇಳೋದಿಲ್ಲ. ದೇವ್ರ ಕಥೆಯಲ್ಲ ಏನದು, ದೇವರ ಕಥೆಯಲ್ಲ. ಆ ಕಥೆಗಳಿಂದ ಭಕ್ತಿ ಬರುವುದಿಲ್ಲ. ಭಾರಿ ರಾಗವಂತರು ಇರ್ತಾರೆ ಹಾಡಾಡೋರು, ಅವ್ರನ್ನ ಕರೆದು ಹಾಡಾಡಿಸ್ತಾರೆ. ಹಾಡ್ಲಿಕ್ಕೆ ಬರ್ತಾ ಇದ್ದವ್ರನ್ನ ಹಾಡಾಡಿಸ್ತಾರೆ ಇಲ್ಲ. ಯಾಕೆ? ಯಾರು ಬರುವುದೇ ಇಲ್ಲ ಅಂತ ಹೇಳಿ ಅವ ಹಾಡಾಡಬಾರ್ದ? ಹಾಡಬೇಕು. ಏಕಾಂತ ಸೇವಾ ಮಾಡಬೇಕು, ಏಕಾಂತ ಭಕ್ತಿ ಬರಬೇಕು. ಭಕ್ತಿಗಾಗಿ ಮಾಡುವುದು ನೋಡ್ರಿ ಎಲ್ಲನೂ. ಉಳಿದೆಲ್ಲ ಉಪದ್ರವ ಏನಿದೆ, ವ್ಯಾಪಾರಗಳು, ಇದು ಕೇವಲ ನೋಟಕ್ಕಾಗಿ ಡಂಭಕ್ಕಾಗಿ ಅಂತ ಆಗ್ತದೆ. ಅದು ಮಾಡೇಬಾರದು ಅಂತಲ್ಲ, ಅದು ಮಾಡಿ ಜೊತೆಗೆ ಭಕ್ತಿ ಇಲ್ಲ ಅಂತ ಆದರೆ ಬೇಕಾದ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಆತ್ಮತ್ವ ಸರ್ವಭೂತಾನಾಂ, ಹೀಗೆ ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತು ಸೌಹೃದಂ. ಹಾಗಾಗಿ ಇಷ್ಟು ನಶ್ವರವಾದ ಜನ್ಮ ಇದೆ, ಎಲ್ಲರನ್ನು ನೀವು ಹೊಡಿತಾ ಕಡಿತಾ ಓಡಾಡಿಸ್ತಾ ಅವ್ರನ್ನ ಕಷ್ಟಗಳನ್ನು ಕೊಡ್ತಾ ಹೋದರೆ ನಿಮಗೆ ಹೇಗೆ ಸಾಧನ ಆಗ್ತದೆ? ಹೀಗಾಗಿ ಆಸುರಭಾವವನ್ನು ಬಿಡ್ರಿ, ಎಲ್ಲ ಜೀವರಾಶಿಗಳ ಮೇಲೆ ದಯಾ ಮಾಡ್ರಿ, ಅವರಿಗೆ ಕರುಣಾ ಮಾಡ್ರಿ, ಅವರಿಗೂ ನಿಮಗೂ ಒಳ್ಳೇದಾಗ್ತದೆ ಅಂತ ಹೇಳಿ ಪ್ರಹ್ಲಾದರಾಜ ಉಪದೇಶ ಮಾಡಿದ್ದಕ್ಕೆ ಅವರಿಗೆ ದೇವರಲ್ಲಿ ಭಕ್ತಿ ಬಂತು. ಎಲ್ಲ ಜೀವರಾಶಿಗಳಲ್ಲಿ ಅವರಿಗೆ ದಯಾ ಬಂತು. ದಯಾ ಬಂದು ಅವನಿಗೆ ನ ದ್ವಿಜತ್ವಂ ವೇದಿತ್ವಂ ವೃಷತ್ವಂ ದಾನಂ ತಪೋ ಇಜ್ಜ ಆತ್ಮೋಗಮ್ಯೇನ ಸರ್ವತ್ರ ಸರ್ವಭೂತಾನಾಂ ಈಶ್ವರೇ ತಥೋಹರೋ ಭಗವತಿ ಭಕ್ತಿಂ ಕುರುತು ದಾನವಾಹ. ಎಲ್ಲ ದಾನವರೇ ದೇವರಲ್ಲಿ ಭಕ್ತಿ ಮಾಡಿರಪ್ಪ, ನಿಮ್ಮ ಜೀವನ ಉದ್ಧಾರ ಆಗ್ತದೆ ಅಂದಾಗ ಆಗ್ಲಿ ಅಂತ ಹೇಳಿ ದೇವರ ನಾಮಸ್ಮರಣೆ ಪ್ರಾರಂಭ ಮಾಡಿದರು. ದೇವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ಬಂದರು. ಆಗ ಆ ಗುರುಗಳು ಪಾಪ ಸ್ವಲ್ಪ ಸಮಯ ಮನೆಗೆ ಹೋಗೋಣ ಅಂತ ಹೋದರೆ ಅವ್ರು ನೋಡ್ತಾರೆ, ಈ ಕಡೆಗೆ ಬಂದು ಪ್ರಹ್ಲಾದರಾಜ ತಾನು ಅಷ್ಟೇ ಅಲ್ಲ, ತನ್ನ ಜೊತೆಗಿದ್ದವರೆಲ್ಲರನ್ನೂ ದೇವರಲ್ಲಿ ಭಕ್ತಿ ಬರುವಂತೆ ಭಾರಿ ಪ್ರಭಾವಕಾರಿಯಾಗಿ ಉಪದೇಶವನ್ನು ಮಾಡಿ ಅವರನ್ನೂ ಭಕ್ತರನ್ನಾಗಿ ಮಾಡಿದ್ದು ಅವರಿಗೆ ಬಹಳ ಆಶ್ಚರ್ಯವಾಯಿತು. ಹೋಗಿ ಮೊದಲಿಗೆ ತನ್ನ ತಂದೆಗೆ ಹೇಳ್ತಾನೆ, ಅಂದರೆ ಪ್ರಹ್ಲಾದರಾಜನ ತಂದೆಗೆ ಹಿರಣ್ಯಕಶಿಪುಗೆ ಹೇಳ್ತಾನೆ. ಹಿರಣ್ಯಕಶಿಪುಗೂ ಅಗಾಧ ಆಶ್ಚರ್ಯ ಆಗ್ತದೆ. ಬಂದು ಇವನನ್ನು ಕೊಲ್ಲಬೇಕು ಅಂತ ಹೇಳಿ ಖಡ್ಗವನ್ನು ತೆಗಿತಾನೆ, ಸಿಟ್ಟಿಗೆ ಬರ್ತಾನೆ, ಬೈತಾನೆ. ಇಷ್ಟು ಸಾಮರ್ಥ್ಯ, ಇಷ್ಟು ಧೈರ್ಯ, ಬಲ ನಿನ್ನ ಹಿಂದಿರ್ಲಿಕ್ಕೆ ನಿನ್ನ ಹಿಂದೆ ಯಾರಿದ್ದಾರೆ? ನಿನ್ನ ಹಿಂದೆ ಇಷ್ಟು ಬಲ ಬರಬೇಕು ಅಂದರೆ ನಿನ್ನ ಹಿಂದೆ ಯಾರೇ ಇದ್ದಾರೆ? ಏನು ಸಾಮರ್ಥ್ಯ ಇದೆ ಹೇಳು ಅಂತಂದಾಗ ಹಿರಣ್ಯಕಶಿಪುವಿಗೆ ಪ್ರಹ್ಲಾದರಾಜರು ಒಂದೇ ಮಾತನ್ನು ಹೇಳ್ತಾರೆ, ನೀನು 3 ಲೋಕವನ್ನು ಗಡಗಡಗಡ ನಡಗಿಸಿದೆ ಅಂತನೂ ಭ್ರಾಂತಿಯಲ್ಲಿ ಇದೆಯಲ್ಲ, ಏನೋ ನಿನಗೆ ಶಕ್ತಿ ಬಂದಿದೆ, ಬಲ ಬಂದಿದೆ ಅಂತೀಯಲ್ಲ, ಈ ಬಲವನ್ನು ಕೊಟ್ಟವನು ಯಾವ ದೇವರಿದ್ದಾನೋ ಆ ಬಲವನ್ನು ಕೊಟ್ಟವನು ನನಗೂ ಆ ದೇವರೇ. ಸಮಸ್ತ ಜೀವರಾಶಿಗಳಿಗೆ, ಚರಾಚರವಾದ ಸಮಸ್ತ ಪ್ರಾಣಿಗಳಿಗೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ಬಲವನ್ನು ಕೊಟ್ಟು ಇರುವನು ಒಬ್ಬನೇ ಒಬ್ಬ ಭಗವಂತ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರೇ ಬರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಹಾಗಾಗಿ ನೀನು ಕೂಡ ದೇವರ ಮೇಲೆ ದ್ವೇಷ ಮಾಡುವುದನ್ನು ಬಿಟ್ಟು ದೇವರಲ್ಲಿ ಭಕ್ತಿ ಮಾಡು, ಶರಣಾಗತಿ ಆಗು, ನಿನ್ನ ಜೀವನ ಉದ್ಧಾರ ಆಗ್ತದೆ ಅಂತ ಮತ್ತೆ ಉಪದೇಶ ಮಾಡಲಿಕ್ಕೆ ಬಂದರೆ, ನೀನು ಗೆಲ್ಲುವುದೇ ಆದರೆ ದೇವರನ್ನು ಗೆಲ್ಲಬೇಡ, ಮೊದಲು ನಿನ್ನನ್ನು ನೀನು ಗೆಲ್ಲು. ನನ್ನನ್ನು ನಾನೇನು ಗೆಲ್ಲಬೇಕು? ನಿನ್ನಲ್ಲಿದ್ದಂತಹ ಕಾಮ ಎಂದೂ ಸಿಟ್ಟಿಗೆ ಬರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು, ಎಂದೂ ಕಾಮ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು. ಕಾಮಕ್ರೋಧಾದಿಗಳನ್ನು ಮೊದಲಿಗೆ ನೀನು ನಿನ್ನಲ್ಲಿದ್ದದ್ದನ್ನು ಗೆಲ್ಲು, ಅನಂತರದಲ್ಲಿ ಮತ್ತೊಬ್ಬರನ್ನು ಗೆಲ್ಲುವ ಪ್ರಯತ್ನ ಮಾಡಪ್ಪ ಅಂತ ಹೇಳಿದರೆ ಮತ್ತೆ ಸಿಟ್ಟಿಗೆ ಬಂದ ಅವನನ್ನು ಕೊಲ್ಲಬೇಕಂತ ಹೋಗ್ತಾನೆ.
ಕಸ್ತ್ವಯ ಮಂದಭಾಗ್ಯೋಯಂ ಮಂದಭಾಗ್ಯೋ ಹಿರಿಯುವತ, ನಾನು ಏನು ಪಾಪ ಮಾಡಿದ್ನೋ ಮಾರ ಇಂಥ ಮಗನನ್ನು ಪಡೆದೆ ಅಂತ ಅವನು ಪ್ರಹ್ಲಾದರಾಜನಿಗೆ ಬೈತಾ ಇದ್ದಾನೆ, ತನ್ನನ್ನು ತಾನು ಬೈಕೋತಾ ಇದ್ದಾನೆ. ಕ್ವಾಸೋ ಈ ದಿನ ಸರ್ವತ್ರ ಕಸ್ಮಾ ಸ್ತಂಭೇನ ದೃಶ್ಯತೆ. ಆಯ್ತಪ್ಪ, ನಿನ್ನ ದೇವರನ್ನು ನೋಡೇ ಬಿಡುತ್ತೇನೆ ಇವತ್ತು. ಇಷ್ಟೆಲ್ಲ ನೀನು ಉಪದೇಶ ಮಾಡಿದಿ, ಇಷ್ಟೆಲ್ಲ ಮಾತುಗಳನ್ನು ಹೇಳಿದಿ, ಇಷ್ಟೆಲ್ಲ ನಿನ್ನನ್ನು ಎಷ್ಟೋ ಬಾರಿ ನಾನು ಕಲ್ಲುವ ಪ್ರಯತ್ನ ಮಾಡಿದಾಗಲೂ ನೀನು ಸಾಯಲಿಲ್ಲ. ಯಾಕಂದ್ರೆ ನಿನ್ನನ್ನು ದೇವರ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಿ. ನನಗೂ ಬಲವನ್ನು ಕೊಟ್ಟವನು ಭಗವಂತ ಅಂತ ಹೇಳಿದಿ. ಆ ಬಲವನ್ನು ಕೊಟ್ಟ ಭಗವಂತ ಎಲ್ಲಿದ್ದಾನೆ ಹೇಳು, ನಾನು ನೋಡ್ಬೇಕಾಗಿದ್ದು. ಅವನು ಎಲ್ಲಿದ್ದಾನೆ ಅಂತ ಹೇಳೋದು ಅಗತ್ಯ ಇಲ್ಲ, ಎಲ್ಲ ಕಡೆಗಿದ್ದಾನೆ ಅವನು, ಎಲ್ಲ ಕಡೆಗಿದ್ದಾನೆ. ಸರಾಸರ ಸಮಸ್ತ ಪ್ರಪಂಚದಲ್ಲಿ ಎಲ್ಲ ಕಡೆಗಿದ್ದಾನೆ ಪರಮಾತ್ಮ. ಹಾಗಾದ್ರೆ ಸರಿ, ಹಾಗಾದ್ರೆ ಕಾಸೋ ಎದಿದ ಸರ್ವತ್ರ ಕಸ್ಮಾ ಸ್ತಂಭೇನ ದೃಶ್ಯತೆ, ಈ ಸ್ತಂಭದಲ್ಲಿ ಕಾಣೋದಿಲ್ಲೇನೋ, ಕಾಣಬಹುದಾ? ಹಾಗಾದ್ರೆ ಅವಶ್ಯವಾಗಿ ಕಾಣುತ್ತಾನೆ ಅಂತ ಹೇಳಿ ಪರಮಾತ್ಮ ಹೇಳಿದಾಗ ಖಡ್ಗವನ್ನ ಕೈಯಲ್ಲಿ ಇಟ್ಟಿದ್ದಾನೆ, ಮುಷ್ಟಿಯನ್ನ ಕೈಯನ್ನ ಮಾಡಿದ್ದಾನೆ. ಮಾಡಿ ನಿನಾದೋ ಅತಿ ಭೀಷಣೋ ಬಬುವ ಏನ ಗಂಡ ಸ್ಮೃತ, ಜೋರಾಗಿ ಗುದ್ದಿದ್ದಾನೆ, ಭಾರಿ ಶಕ್ತಿ ಗುದ್ದಿ. ಆವಾಗ ಪರಮಾತ್ಮ ಅಲ್ಲಿಂದ ಕಂಬವನ್ನು ಒಡೆದು ಹೊರಗೆ ಬರ್ತಾ ಇದ್ದಾನೆ. ಅಂತಃಸಭಾಯಾಂಸ ದದರ್ಶ ತತ್ಪದಂ ವಿಚಿತ್ರ ಏನುರ್ಯ ಸುರೀತು ಸೂತಪ ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವರೇಷು ತಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಪರಮಾತ್ಮ ಮೃಗನೂ ಅಲ್ಲ ಮಾನುಷನೂ ಅಲ್ಲ, ಎರಡೂ ರೂಪವನ್ನು ಧಾರಣೆ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದಾನಂತೆ. ನೋಡಿದರೆ ಅದ್ಭುತವಾದ ಪ್ರಕಾಶ. ಆ ಕಂಬ ಒಡೆದು ಬರಬೇಕಾದ್ರೆ ಇವನು ಎಷ್ಟು ಜೋರಾಗಿ ಗುದ್ದನೋ ಗೊತ್ತಿಲ್ಲ, ಗುದ್ದಿದ್ದು ಎಷ್ಟು ಜೋರು ಗೊತ್ತಿಲ್ಲ. ಆದ್ರೆ ಒಡೆದು ಬರಬೇಕಾದಾಗ ಏನೋ ಪ್ರಳಯ ಆಗ್ಬಹುದಿನ್ನ ಅಷ್ಟು ಜೋರು ಗುಡುಗು ಸಿಡ್ಲು ಮಳಿ ಬಂತು ಅಂದ್ರೆ ನಮಗೆ ಕೆಲವು ಅನಿಸ್ತದೆ, ಹಾಗೆ ಯಾರ ಮೇಲೆ ಬಿತ್ತೋ ನಮ್ಮ ಮನೆ ಮೇಲೆ ಬಿತ್ತೇನಪ್ಪ ನೋಡೋಣ ಅಂತ. ಹಾಗೆ ಬ್ರಹ್ಮದೇವರಿಗೆ ಚಿಂತೆ ಆಯ್ತಂತೆ, ಹಾಗಾದ್ರೆ ಬ್ರಹ್ಮಾಂಡ ಖರಪುರ ಒಡೆದೋಯ್ತಾ, ಇನ್ನು ಮೇಲೆ ಬ್ರಹ್ಮಾಂಡ ನಾಶವಾಗ್ತದ, ಪ್ರಳಯ ಆಗ್ತದ, ನನ್ನ ಸ್ಥಾನ ಕುಸಿದು ಬೀಳುತ್ತದ, ಇನ್ಮೇಲೆ ದೇವರನ್ನು ಉಪಾಸನೆ ಮಾಡುವ ಶರೀರ ಹೋಗ್ಬಿಡ್ತದ ಅಂತ ಹೇಳಿ ಚಿಂತಾಪುರರಾಗುವಂತೆ ಆಯ್ತಂತೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯನಾದವನು ಯಾರು? ಪ್ರಹ್ಲಾದ. ಆ ಪ್ರಹ್ಲಾದ ಹೇಳಿದ್ದಾನೆ, ಸ್ತಂಭದಲ್ಲಿ ಅಲ್ಲ ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ. ಆಯ್ತು, ಎಲ್ಲ ಕಡೆಗೆ ಇದ್ದ ದೇವರನ್ನು ನೋಡೋಕ್ಕಿಂತ ಸ್ತಂಭದಲ್ಲಿದ್ದ ದೇವರನ್ನು ನೋಡುತ್ತೇನೆ ಅಂತ ಹೇಳಿ ಗುದ್ದಿದ್ದಕ್ಕಾಗಿ ಸ್ತಂಭದಿಂದ ಹೊರಗೆ ಅವಾಗ ಪ್ರಹ್ಲಾದರಾಜರು ಹೇಳಿದ ಮಾತನ್ನು ನಡೆಸಬೇಕು. ಸತ್ಯಂ ವಿಧಾತುಂ, ಆ ಮಾತು ನಡೆಸಬೇಕು ಅಂತ ಹೇಳಿ ತಾನಿಗೆ ಹೊರಗೆ ಬಂದಿದ್ದಾನಂತೆ. ವ್ಯಾಪ್ಚಿಂತ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹಂ. ಒಂದು ವೇಳೆ ಪ್ರಹ್ಲಾದ ಹೇಳಿದಾಗಲೂ ನರಸಿಂಹದೇವರು ಸ್ತಂಭದಿಂದ ಹೊರಗೆ ಬಂದಿದ್ದಿಲ್ಲ ಅಂದರೆ ಅವಸ್ಥೆ ಏನಾಗ್ತಿತ್ತು? ಪ್ರಹ್ಲಾದ ಹೇಳುವುದು ಸುಳ್ಳು, ಪ್ರಹ್ಲಾದ ಮಾಡುವ ಭಕ್ತಿ ಸುಳ್ಳುದು. ಹಾಗಾಗಿ ದೇವರು ಇಲ್ಲೇ ಇಲ್ಲ, ದೇವರೇ ಇಲ್ಲ ಅಂದಮೇಲೆ ಎಲ್ಲ ಕಡೆ ಸುಳ್ಳೆ ದೇವರಿದ್ದಾನೆ ಅಂತ ಹೇಳಿ, ದೇವರಿಗೆ ಅನಂತ ರೂಪಗಳಿವೆ, ಅನಂತ ಕ್ರಿಯೆಗಳಿವೆ, ಅನಂತ ದೋಷಗಳಿಂದ ದೂರನಾಗಿದ್ದಾನೆ, ಹಾಗೆ ಹೀಗೆಲ್ಲ ಹೇಳುವ ಶಾಸ್ತ್ರಗಳು ವ್ಯರ್ಥವಾಗಿ ಹೋಗ್ತಿದ್ವು. ದೇವರ ಭಕ್ತರಿಗೆ ದೇವರಲ್ಲಿ ಭಕ್ತಿನೇ ಬರ್ತಿದ್ದಿಲ್ಲ. ಹಾಗಾಗಿ ಪ್ರಹ್ಲಾದರಾಜರು ಹೇಳಿದ ಮಾತನ್ನು ನಡೆಸಬೇಕು ಅಂತ ಹೇಳಿ ಪರಮಾತ್ಮ ಸ್ತಂಭದಿಂದ ಹೊರಗೆ ಬಂದಿದ್ದಾನೆ. ಯಥಾ ನೃಸಿಂಹಾಕೃತಿ ರಾವಿನಾಸಿ ಸ್ತಂಭ ತಥಾ ನಿತ್ಯ ತನುತ್ವತೋ ವಿಭು. ಪರಮಾತ್ಮನ ಅವತಾರಗಳಿಗೆ ಕೇವಲ ತಂದೆ ತಾಯಿಗಳು ನಿಮಿತ್ತರಾಗಿರ್ತಾರೆ. ಅದು ದೇವರು ಮಾಡಿದಂತಹ ವ್ಯಾಪಾರ. ಒಂದು ಸಂತಾನ ಆಗಬೇಕು ಅಂದರೆ ತಂದೆ ತಾಯಿಗಳು ಬೇಕು. ಹಾಗಾಗಿ ಕೃಷ್ಣನಾಗಿ ಅವತಾರ ಮಾಡಿದಾಗ, ರಾಮನಾಗಿ ಅವತಾರ ಮಾಡಿದಾಗ, ದೇವಕಿ ವಸುದೇವ, ದಶರಥ, ಹೀಗೆ ಎಲ್ಲ ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಹೊರಗೆ ಬಂದದ್ದು. ಅಭಿವ್ಯಕ್ತಿ ಎಲ್ಲ ಕಡೆಗೆ ಪರಮಾತ್ಮ ಇದ್ದದ್ದೇ ಅಲ್ಲಿ ಪ್ರಕಟನಾಗಿ ತೋರಿದ್ದು. ಹಾಗೆ ಇಲ್ಲಿ ಈ ಸ್ತಂಭದ ದೃಷ್ಟಾಂತವನ್ನು, ನರಸಿಂಹದೇವ ರೂಪದ ದೃಷ್ಟಾಂತವನ್ನು ಇಟ್ಕೊಂಡು ಬಿಟ್ಟರೆ ಎಲ್ಲ ಕಡೆಗೆ ಪರಮಾತ್ಮ ಹೀಗೆ ಇದ್ದದ್ದು. ತಂದೆ ತಾಯಿಗಳೆಲ್ಲಿದ್ದಾರೆ? ಕಂಬದಲ್ಲಿ ಯಾರೂ ಇಲ್ಲ. ಆದರೆ ಪರಮಾತ್ಮ ಬಂದದ್ದು ಕೇವಲ ತಾನು ಅಲ್ಲಿ ಇದ್ದದ್ದಕ್ಕಾಗೇ ಬಂದದ್ದು ಹೊರತು ಅಲ್ಲಿ ಯಾರು ತಂದೆ ತಾಯಿಗಳ ನಿಮಿತ್ತ ಮಾಡಿಕೊಂಡು ಬಂದಿದ್ದಿಲ್ಲ. ಹೀಗೆ ಈ ನರಸಿಂಹ ರೂಪವನ್ನು ನಿಮಿತ್ತ ಮಾಡಿಕೊಂಡೇನೆ, ದೃಷ್ಟಾಂತವನ್ನಾಗಿ ಇಟ್ಟುಕೊಂಡೇನೆ ಎಲ್ಲ ರೂಪಗಳು ಪರಮಾತ್ಮನದು. ಅಯ್ಯೋ ನಿಜ, ಯಾವ ತಂದೆ ತಾಯಿಗಳಿಂದ ಹುಟ್ಟಿದ್ದಲ್ಲ ಅಂತ ಅರ್ಥ ಮಾಡಿಕೊಳ್ರಿ. ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ ಅಹೋ ಕಿಮೇ ತದ್ ಮೃಗೇಂದ್ರ ರೂಪಂ. ನೋಡಿದರೆ ಮನುಷ್ಯ ಅಂತೂ ಅಲ್ಲ, ಮತ್ತೆ ನೋಡಿದರೆ ನರ ಅಂತೂ ಅಲ್ಲ. ಯಾರಿದು ಅಂತ ವಿಚಾರ ಮಾಡಿದರೆ ಮೇಲಿನ ಭಾಗೆಲ್ಲ ನರಸಿಂಹ, ಹೊಕ್ಕಳದವರೆಗೂ, ಹೊಕ್ಕಳದಿಂದ ತೊಳಗಿನ ಭಾಗೆಲ್ಲ ನರ, ಮನುಷ್ಯನ ರೂಪ. ಹಾಗಾಗಿ ನರ ಸಿಂಹ, ಅದರಿಂದಾಗಿ ನರಸಿಂಹ ಅಂತ ಇವನಿಗೆ ಹೆಸರು ಬಂದಿದೆ. ಈ ಬಂಗಾರವನ್ನು ಶುದ್ಧಿ ಮಾಡಬೇಕಾದಾಗ, ಶೋಧನೆ ಮಾಡಬೇಕಾದಾಗ ಬೆಂಕಿಯಲ್ಲಿ ಹಾಕಿದರೆ ರಸಾಯನದಂತೆ ಕಾಣುತ್ತದೆ, ಫಳ ಫಳ ಫಳಪ ಹೊಳಿತಾ ಇರ್ತದೆ. ಹಾಗೆ ಪರಮಾತ್ಮನ ಕಣ್ಣುಗಳಲ್ಲಿ ಬೆಂಕಿ ಆ ಬಂಗಾರದಂತೆ ಹೊಳಿತಾ ಇದೆ ಅಂತ ಅಷ್ಟು ಸಿಟ್ಟಿನ ಆಕಾರದಲ್ಲಿ ಪರಮಾತ್ಮ ಬಂದಿದ್ದಾನೆ.
ಪ್ರತಪ್ತ ಕಾಂಚೀಕರ ಚಂಡಲೋಚನಂ ಸ್ಫುರತ್ ಕಟೇಹ ಅಸುರ ಜುಂಭಜ್ಞಾನನಂ. ಹಲ್ಲನ್ನು ಕಡಿತಾ ಇದ್ದಾನೆ, ಹುಬ್ಬುಗಂಟನ್ನು ಹಾಕಿದ್ದಾನೆ, ಕರಾಳವಾದಂತಹ ಕಟಿ, ಸಣ್ಣದಾದ ಕಟಿ, ಅಷ್ಟಭುಜಗಳು. ಪರಮಾತ್ಮ ಹೀಗೆ ತಾಳಿಕೊಂಡು ಧಾರಣೆ ಮಾಡಿಕೊಂಡು ತಾನು ಹೊರಗೆ ಬಂದರೆ ಆ ಹಿರಣ್ಯಕಶಿಪುಗೆ ಸಂತೋಷ ಆಯ್ತಂತೆ. ಪ್ರಹ್ಲಾದರಾಜ ನಡಿಗೆ ಹೋಗಿದ, ಬಹಳ ಗಾಬರಿ ಆಯಿತು. ಇಂಥ ರೂಪವನ್ನು ನೋಡಿಲ್ಲ. ಆದರೆ ಹಿರಣ್ಯಕಶಿಪುನಿಗೆ ಅಂಥ ರೂಪ ನೋಡ್ಲಿಕ್ಕೆ ಸಿಗಲೇ ಇಲ್ಲ. ಅವಾಗೇನೋ ಪ್ರಕಾಶ ಬಂದ್ಬಿಟ್ಟಿತು, ಆ ರೂಪ ನೋಡ್ಲಿಕ್ಕೆ ಸಿಗಲೇ ಇಲ್ಲ. ಸಾಮಾನ್ಯ ರೂಪ ನರಸಿಂಹ ರೂಪವನ್ನು ತಾಳಿದಾಗಲೂ ಏನು ಅಷ್ಟಭುಜ ತಾಳಿ ಪರಮಾತ್ಮ ಆ ಏನು ದಿವ್ಯವಾದ ರೂಪವನ್ನು ಪ್ರಹ್ಲಾದನಿಗೆ ತೋರಿಸಬೇಕಾಗಿತ್ತು, ಆ ರೂಪವನ್ನು ಹಿರಣ್ಯಕಶಿಪುನಿಗೆ ತೋರಿಸಲಿಲ್ಲ. ಅಲ್ಲಿ ಕುಡಿಸಿಕೊಂಡು ತೊಡೆ ಮೇಲೆ ಆ ಹಿರಣ್ಯಕಶಿಪುವನ್ನು ಹಾಕಿ ಹೊಟ್ಟೆಯನ್ನು ಸೇಳಿ ಕರ್ಣಗಳನ್ನು ತೆಗೆದು ಪರಮಾತ್ಮ ತನ್ನ ಮಾಲೆಯಾಗಿ ಧಾರಣೆ ಮಾಡಿ ಅವನನ್ನು ಸಂಹಾರ ಮಾಡಿದ್ದಾನೆ. ಎಲ್ಲ ಕಡೆಗೆ ಹಾಹಾಕಾರ ನಡೆದು ಹೋಗಿದೆ. ದ್ವಾಪುರ್ಯ ಆಪತ್ಯ ದದಾರ ಲೀಲಯ ನಖೇರ್ದತಾಹಂ ಗರುಡೋ ಮಹಾವಿಷಂ. ಗರುಡ ಹಾವನ್ನು ಕೊಲ್ಲಬೇಕಾದಾಗ ಹೇಗೆ ಚುಚ್ಚಿ ಚುಚ್ಚಿ ಕೊಂದ, ಹಾಗೆ ನರಸಿಂಹದೇವರು ಆ ಉಗುರಿನಿಂದ ಅವನನ್ನು ಹರಿದು ಕೊಂದು ಹಾಕಿದ್ದಾರಂತೆ. ಭಾರಿ ವಿಚಿತ್ರ. ಕೆಂಡ ಕಾರ್ತಾ ಇದ್ದಾರೆ ನರಸಿಂಹದೇವರು. ನಖಾತ್ ಕೋತ್ಪಾಟ್ಯ ದುಸ್ಸಹಂ ವಿಸೃಜ್ಯ ತಸ್ಯಾನುಚರವಂತು. ಎಲ್ಲರೂ ಓಡಿ ಹೋಗಿದ್ದಾರೆ, ಆ ರೂಪವನ್ನು ನೋಡ್ಲಿಕ್ಕಾಗ್ತಾ ಇಲ್ಲ, ಗಾಬರಿಗೊಂಡಿದ್ದಾರೆ ಎಲ್ಲರೂ. ಆಗ ಇಷ್ಟು ನಡೀತಾ ಇದ್ದಾಗ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಇಂಥ ಅದ್ಭುತವಾದ ನರಸಿಂಹ ರೂಪ, ಇಂಥ ಮಹಾದೈತ್ಯ, ಘೋರ ದೈತ್ಯ, ಯಾರೂ ಅವನನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ಬ್ರಹ್ಮದೇವರ ವರ ಇತ್ತು. ಹಾಗಾಗಿ ಅಂಥ ಹಿರಣ್ಯಕಶಿಪುವನ್ನು ಕಂಟಕವನು, ಲೋಕಕಂಟಕ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಆದರೆ ಪರಮಾತ್ಮ ಶಾಂತನೇ ಆಗ್ತಾ ಇಲ್ಲ. ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಕೊನೆಗೆ ಲಕ್ಷ್ಮೀದೇವಿಗೆ ಕೇಳ್ತಾರೆ. ಲಕ್ಷ್ಮೀದೇವಿ ಹೇಳ್ತಾಳೆ, ನನ್ನ ಸಲುವಾಗಿ ಬಂದದ್ದಲ್ಲ ದೇವರು, ಪ್ರಹ್ಲಾದನ ಸಲುವಾಗಿ ಬಂದದ್ದು. ಭಕ್ತರಿಗೆ ಭಕ್ತಿಗೆ ಒಲದು ಪರಮಾತ್ಮ ಬರ್ತಾನೆ ಅಂತ ಅನ್ನೋಲಿಕ್ಕೆ ಇದೊಂದು ದೊಡ್ಡ ನಿದರ್ಶನ. ಅಷ್ಟು ಭಕ್ತಿಯನ್ನು ಮಾಡಿದರೆ ದೇವರು ಯಾರಿಗಾದರೂ ಪ್ರತ್ಯಕ್ಷನಾಗ್ತಾನೆ. ಸ್ವಲ್ಪ ಹಿಂದುಗಡೆ ಎಷ್ಟು ದಾಸರಿಗೆ ಕಂಡಿದ್ದಾನೆ, ಎಷ್ಟು ಮಹಾನುಭಾವರಿಗೆ ಕಂಡಿದ್ದಾನೆ, ಯತಿಗಳಿಗೆ ಕಂಡಿದ್ದಾನೆ, ಮುನಿಗಳಿಗೆ ಕಂಡಿದ್ದಾನೆ, ಸಾಮಾನ್ಯ ವ್ಯಕ್ತಿಗಳು ಕಂಡಿದ್ದಾನೆ. ದೇವರು ಕಾಣುವುದಿಲ್ಲ ಅಂತಿಲ್ಲ, ಅವಶ್ಯವಾಗಿ ಕಾಣ್ತಾನೆ. ಆ ಕಾಣುವ ಭಕ್ತಿ ಬೇಕಲ್ಲ, ಆ ಕಾಣುವ ಭಕ್ತಿ ಇದ್ದರೆ ಯಾರಿಗಾದರೂ ಪರಮಾತ್ಮ ಕಾಣೇ ಕಾಣ್ತಾನೆ. ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ, ಹಾಗೆ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ಇಷ್ಟಾರ್ಥಗಳನ್ನು ಕೊಡ್ತಾನೆ. ಮಾಡುವ ರೀತಿಯಲ್ಲಿ ಮಾಡಿದರೆ, ಸಾಧನೆಗಳನ್ನು ಮಾಡುವ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದರೆ ಎಲ್ಲ ಸಾಧನಕ್ಕೆ ಫಲ ಪರಮಾತ್ಮ ಕೊಡಲು ಸಿದ್ಧನಾಗಿದ್ದಾನೆ. ಕೇಳಿದರೂ ಕೊಡ್ತಾನೆ, ಕೇಳದೇ ಇದ್ದರೂ ಅವಶ್ಯ ಕೊಡ್ತಾನೆ. ಕೇಳಲೇ ಇಲ್ಲ ಅಂದಮೇಲೆ ಕೊಡ್ತಾನೆ ಹೇಗೆ ದೇವರು? ಕೇಳಿದ್ರಷ್ಟೇ ಕೊಡ್ತಾನೆ, ಹಾಗೇನೆ ಅನ್ನೋ ಕಾರಣವಿಲ್ಲ. ಸರ್ವಜ್ಞನಾದ ಸರ್ವಶಿಖಾಮಣಿಯಾದ ಪರಮಾತ್ಮ ನಮಗೆ ಯಾವುದು ಕಷ್ಟ ಇದೆ, ಯಾವುದು ನಮ್ಮ ಇಷ್ಟಾರ್ಥ ಇದೆ, ಯಾವುದು ಕಷ್ಟ ಪರಿಹಾರ ಆಗಬೇಕು, ಯಾವುದು ನಮಗೆ ಫಲಗಳು ಬೇಕು ಅಂತ ಪೂರ್ಣವಾಗಿ ಪರಮಾತ್ಮ ತಿಳಿದಿದ್ದಾನೆ. ಆಯಾ ಕಾಲಕ್ಕೆ, ಆಯಾ ಸಮಯಕ್ಕೆ, ಸಂದರ್ಭಕ್ಕೆ ಸಾಧನೆಗಳು ಪಕ್ವವಾಗುವ ಸಮಯಕ್ಕೆ ಫಲವನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ, ಯಾರಿಗಾದರೂ ಸರಿ. ಇದನ್ನು ನಾವು ಗಟ್ಟಿಮುಟ್ಟಿಯಾಗಿ ಪ್ರಹ್ಲಾದನ ಚರಿತ್ರೆಯನ್ನು ಕೇಳಿದ್ದೇವೆ, ನರಸಿಂಹದೇವರ ಚರಿತ್ರೆಯನ್ನು ಕೇಳಿದ್ದೇವೆ. ಈ ಕಥೆಯ ಈ ಭಾಗವತ ಸಪ್ತಾಹದ 5 ದಿನ ಏನು ಪ್ರವಚನ ಆಗ್ತಾ ಇದೆ, ಇವತ್ತು 5ನೇ ದಿವಸ. ಇದರ ಸಾರಾಂಶನೇ ಇದು. ದೇವರು ಯಾರಿಗಾದರೂ ಫಲ ಕೊಟ್ಟೇ ಕೊಡ್ತಾನೆ, ಯಾರೇ ಇರಲಿ, ಅವನು ಯಾರೇ ಇರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಲ್ಲ, ದೇವದಾನವ ಅಂತಲ್ಲ, ಅಸುರ ಪಿಶಾಚ ಅಂತಲ್ಲ. ಹಿರಣ್ಯಕಶಿಪು ಅಸುರ ಹೌದಲ್ಲೋ, ಅವನಿಗೆ ವರ ಕೊಡಲಿಲ್ಲ ಭಗವಂತ ಬ್ರಹ್ಮದೇವರಲ್ಲಿ ನಿಂತು. ಅಂದ ಮೇಲೆ ಯಾರಿಗಾದರೂ ಪರಮಾತ್ಮ ವರ ಕೊಡಲು ಸಿದ್ಧ. ತಪಸ್ಸು ಬೇಕು, ಸಾಧನೆ ಬೇಕು, ಅನುಷ್ಠಾನ ಬೇಕು. ಶುಚಿರ್ಭೂತನಾಗಿ ಆಯಾ ಕೆಲಸಗಳನ್ನು ಮಾಡಿದರೆ ಅವಶ್ಯವಾಗಿ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಸಾಕ್ಷಾತ್ ಶ್ರೀ ಪ್ರೇಷಿತಾದ್ರೈವರ್ ದೃಷ್ಟೇ ಮಹದದ್ಭುತಂ ಅದೃಷ್ಟಾಶ್ರುತ ರೂಪತ್ವ ಸಾ ನೋಪಯ್ಯಾಯ ಶಂಕಿತ. ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಇಂಥ ರೂಪವನ್ನೇ ನೋಡಿಲ್ಲ, ಇದು ಅದ್ಭುತವಾದ ರೂಪ. ಪ್ರತಿ ಬ್ರಹ್ಮಕಲ್ಪಕ್ಕೂ, ಪ್ರತಿ ಬ್ರಹ್ಮದೇವರ ಒಂದು ದಿನಕ್ಕೂ ಈ 10 ಅವತಾರಗಳಾಗಿ ಹೋಗ್ತವೆ. ಬ್ರಹ್ಮದೇವರ ಆಯುಷ್ಯವನ್ನು ನಾವು ಕೇಳಿದ್ದೇವೆ. 10 ಬಾರಿ ಈ 10 ರೂಪಗಳು ಬ್ರಹ್ಮದೇವರೊಂದು ಹಗಲು ರಾತ್ರಿಗೆ ಆಗಿ ಹೋಗ್ತವೆ. ನೋಡಿಲ್ಲ ಹಾಗಾದರೆ ಲಕ್ಷ್ಮೀದೇವಿ, ನಿತ್ಯಾಭಿಯೋಗಿಯಾದ ಲಕ್ಷ್ಮೀದೇವಿ. ಆದರೂ ಕೂಡ ಪ್ರಹ್ಲಾದನ ಭಕ್ತಿ ಇದು ಸಮಾಜಕ್ಕೆ ತಿಳಿಯಬೇಕು. ಹೀಗೆ ಭಕ್ತಿ ಮಾಡುವ ಭಕ್ತರು ಇದ್ದಾರೆ, ದೇವರು ಅವರ ಸಲುವಾಗಿ ಪ್ರತ್ಯಕ್ಷಗೊಂಡು ವರವನ್ನು ಕೊಡ್ತಾನೆ ಅಂತನ್ನೋದು ಎಲ್ಲದಕ್ಕೆ ಗೊತ್ತಾಗಬೇಕು ಅಂತ ಲಕ್ಷ್ಮೀದೇವಿ ಪ್ರಹ್ಲಾದನನ್ನು ಮುಂದೆ ಕಳಿಸಿದ್ದಾಳೆ. ಕಳಿಸಿದಾಗ ಪ್ರಹ್ಲಾದೇವರು ಶಾಂತರಾಗಿರಿ ಅಂತ ನರಸಿಂಹದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಾರ್ಥನಾ ಮುಖದಲ್ಲಿ ಸ್ತೋತ್ರ. ನಾ ಪ್ರತಿ ಬಾರಿ ಹೇಳ್ತಿರ್ತೇನೆ, ಪ್ರಹ್ಲಾದರಾಜರ ಸ್ತೋತ್ರವೇ 7 ದಿವಸ ಹೇಳಲಿಕ್ಕೆ ಸಾಧ್ಯ ಇದೆ. ಅಷ್ಟು
ಅಷ್ಟು ತತ್ವಗಳು, ಅಷ್ಟು ವಿಷಯಗಳು, ಅಷ್ಟು ಪ್ರಮೇಯಗಳು, ಅಷ್ಟು ಜ್ಞಾನಿಗಳು, ಮಹಾನುಭಾವರು, ಟಿಪ್ಪಣಿಕಾರರೆಲ್ಲ ಟಿಪ್ಪಣಿಗಳನ್ನು ರಚನೆ ಮಾಡಿದ್ದಾರೆ. ಒಂದೊಂದು ತಾಸಲ್ಲ, 3 4 ತಾಸು ಎಷ್ಟೆಷ್ಟು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯದೋ ಅಷ್ಟು ಹೊತ್ತು ಹೇಳಿಕ್ಕೆ ಸಾಧ್ಯ. ಅಷ್ಟು ಹೊತ್ತು ಕಾಲಗಳಲ್ಲಿ ಈ ಪ್ರಹ್ಲಾದರಾಜರ ಉಪದೇಶ, ತತ್ವ, ಸಾರ, ಪ್ರಮೇಯ ತುಂಬಿ ತುಳುಕಿದೆ. ನಮ್ಮ ಯೋಗ್ಯತಾನುಸಾರವಾಗಿ ಎಷ್ಟು ಹೇಳಿಕ್ಕೆ ಸಾಧ್ಯವೋ ಅಷ್ಟು ಹೇಳುವ ಪ್ರಯತ್ನ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವರಸಾಂ ಪ್ರಭಾಯೈ ನಾರಾಧಿತುಂ ಪುರಗಣೇ ಅಧುನಾಪಿ ಪಿಪ್ರುಹು ಕಿಂ ತೋಷ್ಟುಮರ್ಹಸಿ ಹದೇ ಹರಿರುಗ್ರಜಾತೆ. ಮೊಟ್ಟ ಮೊದಲಿಗೆ ಮನುಷ್ಯ ತನ್ನ ಯೋಗ್ಯತೆಯನ್ನು ತಾನು ತಿಳಿದುಕೊಳ್ಳಬೇಕು. ನಾನು ಯಾರು, ನಾನು ಏನು, ನನ್ನ ಅವಸ್ಥೆ ಏನು. ನನ್ನ ಅವಸ್ಥೆಗಳನ್ನು ತಾವು ತಿಳಿದುಕೊಂಡಾಗ ತಾನು ಏನೂ ಇರುವುದಿಲ್ಲ, ಎಲ್ಲದಕ್ಕೂ ಮುಂದೆ ಹೋಗ್ತಾನೆ. ತಾನು ಬಹಳ ಬುದ್ಧಿವಂತ ಇರ್ತಾನೆ, ಎಲ್ಲದಕ್ಕೂ ಹಿಂದುಳಿತಾನೆ. ಆ ಕೆಲಸ ಇವನಿಂದ ಆಗುವುದಿರ್ತದೆ, ಆಗೋದಿಲ್ಲ ಅಂತ ಹಿಂದುಳಿತಾನೆ. ಇವನಿಂದ ಸರ್ವಥಾ ಕೆಲಸಗಳಾಗ್ತಿರೋದಿಲ್ಲ, ಎಲ್ಲದಕ್ಕೂ ಮುಂದೆ ಬರ್ತಾನೆ, ಬಯಸ್ಕೊಳ್ತಾನೆ, ಹಿಂದೆ ಹೋಗ್ತಾನೆ. ಸ್ವಾಮಿಗಳು ಮುಂದಿರ್ತಾರೆ, ಎಲ್ಲ ಮಾಡೋರು ಬೇರೆಯವರು ಮಾಡಿರ್ತಾರೆ, ಮಾಡದೇ ಇದ್ದವನು ಮುಂದೆ ಬಂದು ನಿಂತು ಬಿಡ್ತಾನೆ, ಇವನೇ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಈಗ ಆಗ್ತದೋ ಇಲ್ಲೋ. ಹಾಗಾಗಿ ತಮ್ಮ ತಮ್ಮ ಯೋಗ್ಯತೆಯನ್ನು ತಿಳಿದುಕೊಂಡು ತಾವು ಆಯಾ ಸ್ಥಾನಕ್ಕೆ ತಾವು ಅವಶ್ಯವಾಗಿ ಇರಬೇಕು ಅಂತ. ಪ್ರಹ್ಲಾದರಾಜ ಅವನಿಗೆ ಪೂರ್ಣ ಪರಿಪಕ್ವವಾದ ತನ್ನ ಜ್ಞಾನ, ತನ್ನ ಸ್ವರೂಪ ಗೊತ್ತಿದೆ. ಬ್ರಹ್ಮಾದಿ ದೇವತೆಗಳಲ್ಲಿದ್ದಾರೆ, ಲಕ್ಷ್ಮೀದೇವಿ ಸ್ವಯಂ ಇದ್ದಾಳೆ, ನನಗಿಂತ ಉತ್ತಮರಾದವರು ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ಬಿಟ್ಟು ನನ್ನನ್ನು ಮುಂದೆ ಕಳಿಸಿದ್ದಾರೆ ಅಂದರೆ ಏನು ಅಭಿಪ್ರಾಯ? ಇದನ್ನು ತಾನು ಮೊದಲು ಅರ್ಥ ಮಾಡಿಕೊಂಡ. ಇದನ್ನು ಮೊದಲು ತಾನು ಅರ್ಥ ಮಾಡಿಕೊಂಡು ಆ ಸ್ತೋತ್ರದಲ್ಲಿ ಮೊಟ್ಟ ಮೊದಲಿಗೆ ಹೇಳುವ ಸ್ತುತಿನೇ ಮೊದಲಿಗೆ ದೇವರಿಗೆ ಇದನ್ನು ಮಾಡ್ತಾನೆ ಪ್ರಹ್ಲಾದರಾಜ. ಹರಿರುಗ್ರ ಜಾತೇಹೇ. ಬ್ರಹ್ಮಾದಿಗಳು ಸತ್ವಗುಣ, ರಜೋಗುಣ, ತಮೋಗುಣಗಳಿವೆ. ಇವತ್ತು ನೀವೆಲ್ಲ ಪ್ರವಚನ ಕೂತಿದ್ದೀರಿ, ನಾನು ಹೇಳಿದ್ದೇನೆ, ನೀವು ಕೇಳಿದ್ದೀರಿ, ದೇವರು ಪೂಜಾ ಮಾಡ್ತೀರಿ, ಏನೇ ಸತ್ಕರ್ಮಗಳು ಮಾಡ್ತೀರಿ ಅಂದರೆ ಆಯಾ ಕಾಲಕ್ಕೆ ನಿಮಗೆ ಸತ್ವಗುಣ ಬಂದಿದೆ ಅಂತ ಅರ್ಥ. ಆ ದೇವರ ಪೂಜಾ ಮಾಡಬೇಕಾದಾಗ ಸ್ವಲ್ಪ ಹರಟಿ ಮಾತು ಕಥೆಗಳು ಶುರು ಆಯಿತು ಅಂದರೆ ರಜೋಗುಣ ಸ್ವಲ್ಪ ಸೇರಿಕೊಂಡಿದೆ ಅಂತ ಅರ್ಥ. ಪ್ರವಚನ ಕೂತಾಗೂ ಪ್ರವಚನ ಬಿಟ್ಟು ಬರೇ ಮಾತೇ ಆಡಿದ, ನಿದ್ದೆ ಮಾಡಿದ, ಏನು ಊಟ ನಡೆಸಿದೆ, ಏನು ಎಲಿ ಹಾಕಬೇಕು, ಏನು ತೆಗಿಬೇಕು, ಇವೇ ನಡೀತು ಅಂದರೆ ತಮೋಗುಣ ಪೂರ್ಣ ತುಂಬಿದೆ ಅಂತ ಅರ್ಥ ಆಯ್ತು ಇಲ್ಲಿ ಪೂರ್ಣ. ಹಾಗಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಇವು ಆಯಾ ಕೆಲಸಗಳನ್ನು ಮಾಡ್ತದೆ ಮನುಷ್ಯನಿಗೆ. ಅವನ ಯೋಗ್ಯತಾನುಸಾರವಾಗಿ ಆಯಾ ಗುಣಗಳು ಪ್ರಚುರವಾಗಿ ಆ ಮನುಷ್ಯನನ್ನ ಜಾಗ್ರತ, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳಿಗೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಈ ಪೂರ್ಣ ಪರಿಪಕ್ವ ಅವಸ್ಥೆ ಇದ್ದ ಸತ್ವಗುಣ, ಸತ್ವ ಮಹಾಸತ್ವ, ಶುದ್ಧ ಸತ್ವರಿದ್ದವರು ಬ್ರಹ್ಮದೇವರು. ಎಂದೂ ತಮೋಗುಣ ಇಲ್ಲೇ ಇಲ್ಲ ಅವರಿಗೆ. ಕೇವಲ ಸುಮ್ಮನೆ ಸಂಸಾರದಲ್ಲಿ ಇರಬೇಕಂತೂ ಇದ್ದಿದ್ದಾರೆ. ಆ ವಿಷಯ ಎಲ್ಲ ಬೇರೆ, ಮತ್ತೊಮ್ಮೆ ಆ ವಿಷಯಗಳನ್ನು ಹೇಳೋಣ. ಅಂತೂ ಬ್ರಹ್ಮದೇವರು ಇಂಥ ಸತ್ವಶಾಲಿಗಳಾದ ಸತ್ವಗುಣವುಳ್ಳಂತಹ ಪ್ರಚುರರಾದ ಬ್ರಹ್ಮದೇವರಿದ್ದಾರೆ. ಅವರಿಂದ ಸ್ತೋತ್ರ ಮಾಡಲು ಯೋಗ್ಯನಾದ ವ್ಯಕ್ತಿ ನೀನು, ಅವರಿಂದ ಸ್ತುತ್ಯನಾಗಲು ಯೋಗ್ಯವಾದ ವ್ಯಕ್ತಿ. ಅವರು ನಿನ್ನನ್ನು ಸ್ತೋತ್ರ ಮಾಡಬೇಕು. ಅವರು ನಿನ್ನ ಮಗ, ಅವರು ಪ್ರಪಂಚವನ್ನು ನಡೆಸುವವರು, ಇಡೀ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಸಾಮಾನ್ಯ ನಮ್ಮೆಲ್ಲ ಜೀವರಾಶಿಗಳಿಗೆ ಕೊಡುವರು. ಅಂಥ ಬ್ರಹ್ಮಾದಿಗಳಿದ್ದಾಗ ಹರಿರುಗ್ರ ಜಾತೇಹೇ, ಪೂರ್ಣ ವಿರುದ್ಧ ಪಕ್ಷದಲ್ಲಿ ಇದ್ದವನು ಹಿರಣ್ಯಕಶ್ಯಪು. ಹೊರಗಿನ ಪಕ್ಷದಲ್ಲಿ ಕೂತವನು, ಪೂರ್ಣ ವಿರುದ್ಧ ಪಕ್ಷದಲ್ಲಿ ಇದ್ದವನು ಯಾರು? ಹಿರಣ್ಯಕಶ್ಯಪು. ಆ ಹಿರಣ್ಯಕಶ್ಯಪುನ ಮಗನಾಗಿ ಹುಟ್ಟಿದ್ದೇನೆ, ನನ್ನ ಸ್ತೋತ್ರ ನಾನು ಸ್ತೋತ್ರ ಮಾಡಿದ್ರೆ ನೀನು ಕೇಳ್ತೀಯಾ? ನಾನು ದೈತ್ಯನ ಮಗ, ದೇವಾದಿ ದೇವತೆಗಳಿದ್ದಾರೆ ನಿನ್ನ ಸ್ತೋತ್ರ ಮಾಡಲಿಕ್ಕೆ. ಹಾಗಾಗಿ ಹರಿರುಗ್ರ ಜಾತೆ ಹೇ ಕಿಂ ತೋಷ್ಟುಮರ್ಹಸಿಹತೆ. ನಾನೇನಂತ ಸ್ತೋತ್ರ ಮಾಡಲಿ ನಿನ್ನನ್ನು? ನನ್ನ ಅಪ್ಪ ಯಾವಾಗಲೂ ನಿನ್ನನ್ನು ದ್ವೇಷ ಮಾಡ್ತಾ ಇದ್ದಂತ ಸ್ತೋತ್ರ ಮಾಡಲೋ, ಅಥವಾ ಅಂತ ದ್ವೇಷ ಮಾಡುವ ತಂದೆಯ ಮಗನಾಗಿ ಹುಟ್ಟಿದ್ದೇನೆ ನನ್ನ ಪ್ರಾರಬ್ಧ ಅಂತ ಸ್ತೋತ್ರ ಮಾಡಲಿಯೋ? ಏನಂತ ಮಾಡಲಿ ನಾನು ನಿನಗೆ? ಸತ್ವೈಕತಾನಮತೆಯೋ ವಚಸಾಂ ಪ್ರಭಾಯೈ ನಾರಾಧಿತಂ ಪುರಗಣೈರ್ ಅಧಿನಾಪಿ ಪಿಪ್ರುಹು. ಅಂಥ ಮಹಾನುಭಾವರೇ ಸ್ತೋತ್ರ ಮಾಡಿದರೆ ನಿನ್ನ ಗುಣಗಳು ಮುಗಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ನಿನ್ನ ಪಾದಕ್ಕೆ ಹತ್ತಿದ ಧೂಳಿ, ಆ ಧೂಳಿಗೆ ಇದ್ದ ಗುಣಗಳು, ಆ ಗುಣಗಳನ್ನೇ ಎಣಿಸ್ತಾ ಇದ್ದಾಳೆ, ಮುಗಿಲಿಕ್ಕೆ ತಯಾರಿಲ್ಲ. ಅಂಥ ಮಹಾನುಭಾವ ನೀನು, ನಿನ್ನ ಸ್ತೋತ್ರವನ್ನು ನಾನೇನು ಮಾಡಲಿ? ಇದು ಸಾಮಾನ್ಯ ಮನುಷ್ಯನಿಗೆ ಕಲ್ಪನಾ ಇರಬೇಕ್ರಿ. ನಾನು ಏನಿದ್ದೇನೆ, ನಾನು ಏನನ್ನು ಮಾಡಲಿಕ್ಕೆ ಹೊರಟಿದ್ದೇನೆ, ಆ ವಸ್ತುವಿನಲ್ಲಿದ್ದಂಥ ಮಹತ್ವ, ಇವುಗಳನ್ನು ತಿಳ್ಕೊಂಡ್ರೆ ಮನುಷ್ಯ ಸುರಕ್ಷಿತವಾಗಿ ಉಳುತ್ತಾನೆ. ಇಲ್ಲ ಅಂತಂದರೆ ಎಲ್ಲರೂ ಮುಂದೆ ಮಾಡಿ ಇಟ್ಟಿದ್ದು ಎರಡೂ ಕಾರಣ ಆಗ್ತದೆ. ಒಂದು ಉದ್ಧಾರನೂ ಆಗ್ಬೋದು, ಒಮ್ಮೆ ತಳಗೂ ಬೀಳ್ಬೋದು. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಮನುಷ್ಯ
ಮುಂದಕ್ಕೆ ಹೋಗಬೇಕು. ಅದರಲ್ಲಿ ಪ್ರಹ್ಲಾದರಾಜಿಗೆ ಪರಿಪೂರ್ಣವಾಗಿ ತಮ್ಮ ಸ್ವರೂಪ ಜ್ಞಾನ ಇದೆ. ಆದರೂ ದೇವರು ನೀನು ನನ್ನ ಸಲುವಾಗಿ ಬಂದಿದ್ದ. ಮತ್ತೊಂದು ತಂಗಿ ನೀರು ಹಾಕಬೇಕು. ಸ್ವಲ್ಪ ಮುಟ್ಟುವ ಅವಸ್ಥೆ ಬಂತು, ಹಾಗೂ ಕುಡ್ಲಿಕ್ಕಾಗಲಿಲ್ಲ, ಮುಟ್ತೀವಷ್ಟೇ, ಕುಡಿಲಿಕ್ಕಾಗೋದಿಲ್ಲ. ಮತ್ತೊಂದೆರಡು ತಂಗಿ ನೀರು ಹಾಕಿದಾಗ ತಣ್ಣಗಾಯಿತು, ಅಥವಾ ನಾವು ಕುಡಿಲಿಕ್ಕೆ ಯೋಗ್ಯ ಅಂತ ಆಯಿತು, ಅದನ್ನು ಕುಡಿತೇವೆ. ಹಾಗಿದೆ ನಾವು ಮಾಡಿದ ಪಾಪ. ಬಿಸಿ ನೀರು ತಂಬಿಯಲ್ಲಿ ಕೊಟ್ಟಂತೆ ಇದೆ ನಮ್ಮ ಪಾಪ. ಅಷ್ಟು ಉಗ್ರವಾದ ಪಾಪಗಳನ್ನು ಮಾಡಿದ್ದೇವೆ. ನನಗಂತೂ ಅನಿಸ್ತದೆ, ಹಾಗಾಗಿ ನನ್ನನ್ನು ಹೇಳ್ಕೋತೇನೆ. ನಿಮಗೆಲ್ಲ ಗೊತ್ತಿಲ್ಲ, ನನಗೆ ನೀವೆಲ್ಲ ಪಾಪ ಮಾಡಿರ್ಲಿಕ್ಕಿಲ್ಲ. ಅಥವಾ ಮನುಷ್ಯನಿಗೆ ಕೆಲವೊಮ್ಮೆ ಹೀಗೆ ಆಗಿಬಿಡುತ್ತದೆ, ಇವ್ರು ಯಾಕೆ ನನಗೆ ಹಿಂಗೆ ಅಂತಾರೆ, ಯಾಕೆ ಹಿಂಗೆ ಅಂತಾರೆ ಅಂತ ಅನಿಸ್ತದೆ. ಆದರೆ ಶಾಸ್ತ್ರ ಹೇಳುವುದು ಏನಂದರೆ, ಎಲ್ಲರಿಗೂ ಪಾಪ ಇದ್ದಿದ್ದಕ್ಕಾಗೇನೆ, ಪುಣ್ಯ ಇದ್ದಿದ್ದಕ್ಕಾಗೇನೆ, ಪಾಪ ಪುಣ್ಯಗಳನ್ನು ಅನುಭವಿಸುವುದಕ್ಕಾಗಿ ಸಂಸಾರದಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಹಾಗಾಗಿ ಪಾಪ ನಮ್ದಷ್ಟು ಪ್ರಚುರವಾಗಿದೆ. ಆ ಪಾಪಕ್ಕೆ ಬೇಕಾದಂತಹ ಸಾಧನೆಗಳನ್ನು ತಣ್ಣೀರು ಮೂಲಕವಾಗಿ ನಾವೇನು ಬಿಸಿ ನೀರನ್ನು ತಣ್ಣಗೆ ಮಾಡಿದ್ದೀವಲ್ಲ, ಹಾಗೆ ಆ ಪಾಪವನ್ನು ನಾವು ತಣ್ಣಗೆ ಮಾಡಬೇಕು. ಆ ಪಾಪದಲ್ಲಿದ್ದಂತಹ ಏನು ಸತ್ವವಿದೆ ಅದನ್ನು ಕಮ್ಮಿ ಮಾಡಿ ನಾವು ಪುಣ್ಯವನ್ನು ಬೆಳೆಸಿದಾಗ ಅದು ಕಮ್ಮಿ ಆಗ್ತದೆ. ಆವಾಗ ನಾವು ಸಾಧಿಸಬೇಕಾದಂತಹ ವಸ್ತು ನಾವು ಸಾಧಿಸ್ಲಿಕ್ಕಾಗ್ತದೆ. ನಾವು ಪಡಿಬೇಕಾದಂತಹ ವಸ್ತು ನಮಗೆ ಪಡಿಲಿಕ್ಕಾಗ್ತದೆ. ಇಲ್ಲದೇ ಇದ್ದರೆ ಸರ್ವಥಾ ಪಡಿಲಿಕ್ಕಾಗೋದಿಲ್ಲ. ಅದು ಎಷ್ಟು ವರ್ಷ ನಾವು ತಗೊಳ್ತೇವೆ ಅಷ್ಟು ವರ್ಷ ಆಗ್ತದೆ. ಕೆಲವರಿಗೆ ಬಹಳ ಸಾಧನ ಮಾಡುವ ಹುಚ್ಚೆ ಇರ್ತದೆ, ಯೋಗ್ಯತೆ ಇರ್ತದೆ, ಕರ್ಮ ಇರ್ತದೆ. ಹಾಗಾಗಿ ಮನುಷ್ಯ ಮಾಡಿ ತನ್ನ ಪಾಪ ಕರ್ಮಗಳನ್ನು ತಾನು ವೇಗವಾಗಿ ತೀರಿಸಿಕೊಳ್ತಾನೆ, ಅದನ್ನು ಪರಿಹಾರ ಮಾಡಿಕೊಳ್ತಾನೆ. ಕೆಲವರಿಗೆ ಇರುವುದಿಲ್ಲ, ಅವ್ರಿಗೆ ಒಂದು ಜನ್ಮನೂ ಹೋಗ್ತದೆ, ಕೆಲವೊಮ್ಮೆ ಕದಾಚಿತ್ 2 ಜನ್ಮಗಳು ಹೋಗ್ತದೆ. ಒಂದೇ ಒಂದು ಫಲ ಪಡಿಬೇಕಾದ್ರೆ, ಇದು ನಾನು ಹೇಳ್ತಾ ಇರೋದು, ಯಾವುದೋ ಒಂದು ಫಲ ಪಡಿಬೇಕಾದ್ರೂ ಇಷ್ಟು ಅವಸ್ಥೆ ಇದೆ. 10 ಫಲಗಳನ್ನು ನಾವು ಪಡಿತಾ ಇದ್ದೇವೆ. ಹಾಗಾಗಿ ನಾವು ಸಾಧಕರು ಅಂತ ಭಾವಿಸ್ಲಿಕ್ಕೆ ಸಾಧ್ಯ ಇದೆ. ಸಾಧಕರು ಅಂತ ಹೇಳಿ ಭಾವಿಸಿ ಸುಮ್ಮನೆ ಕೂಡುವುದಲ್ಲ, ಇನ್ನು ಸಾಧಿಸಬೇಕಾದದ್ದು ಬಹಳ ಇದೆ. ಹಾಗಾಗಿ ಧರ್ಮಾದಿ ಮೋಕ್ಷ ಅಂತ ಪುಮಾರ್ಥ ಹೇತು, ಮೋಕ್ಷವನ್ನು ಸಾಧಿಸಬೇಕಾಗಿದೆ ನಮಗೆ. ಅದಕ್ಕೆ ಬೇಕಾದಂತಹ ಸಾಧನೆ ಬಹಳ ದೊಡ್ಡದಿದೆ, ಅದನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಮನ್ನೆ ಜನ ಅಭಿಜನ ರೂಪ ತಪಶ್ರುತೌಜ. ಮನುಷ್ಯನಿಗೆ ಧನದಿಂದ ಅಹಂಕಾರ ಬರ್ತದೆ. ಅಭಿಜನ, ಭಾಳ ಜನ ನನ್ನ ಫಾಲೋವರ್ಸ್ ಇದ್ದಾರ್ರಿ, ಭಾಳ ಜನ ನನ್ನ ಪ್ರವಚನ ಕೇಳ್ತಾರ್ರಿ, ಭಾಳ ಜನ ನಾ ಹೋದಲ್ಲೆಲ್ಲ ಹಿಂದೆ ಬರ್ತಾರ್ರಿ, ನನ್ನ ಫಾಲೋವರ್ಸ್ ಭಾಳ ಇದ್ದಾರೆ, ನನ್ನ ಹಿಂಬಾಲಿಸೋರು ಭಾಳ ಜನ ಇದ್ದಾರೆ, ಅದರಿಂದ ಸೊಕ್ಕು ಬರ್ತದೆ. ನಾನು ಭಾಳ ಚಂದ ಹಾಡ್ತೀನಿ ಅಂತ ಸೊಕ್ಕು, ನಾನು ಭಾಳ ಚಂದ ಇದ್ದೀನಿ ಅಂತ ಸೊಕ್ಕು, ನಾನು ಭಾಳ ಮೇಧಾವಿದ್ದೀನಿ ಅಂತ ಸೊಕ್ಕು. ಇವೆಲ್ಲ ಅಹಂಕಾರ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಇದೆಲ್ಲ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಈ ಎಲ್ಲ ಸತ್ವಾದಿ ಗುಣಗಳು, ಧನ ಅಭಿಜನ ರೂಪ ಶ್ರುತೌಜ ಪ್ರಭಾವ ಬಲವೀರ್ಯ ಉದಾರವೀರ್ಯ, ಭಾರಿ ಬಲಿಷ್ಠನಾಗಿರ್ತಾನೆ. ಅದಕ್ಕಾಗಿ ಸೊಕ್ಕು ಬಂದಿರ್ತದೆ. ನಾರಾಯಧನಾಯಹಿ, ಇದರಿಂದ ನಿನಗೆ ಏನೂ ಫರಕ್ ಬಿಡುವುದಿಲ್ಲ ಪರಮಾತ್ಮ. ಅವನೆಷ್ಟೇ ಬಲಿಷ್ಠನಾಗಿದ್ದರೂ ಅವನಿಗಿಂತ ಬಲಿಷ್ಠ ನೀ ಇದ್ದಿ, ಎಷ್ಟೇ ರೂಪವಂತನಾಗಿದ್ದರೂ ಅವನಿಗಿಂತ ರೂಪವಂತ ನೀ ಇದ್ದಿ, ಎಷ್ಟೇ ಶ್ರೀಮಂತಿಗೆ ಇದ್ದರೂ ಅವನಿಗಿಂತ ಸಾವಿರಾರು ಅನಂತಪಟ್ಟು ಶ್ರೀಮಂತಿಗೆ ನಿನ್ನಲ್ಲಿದೆ. ಯಾವ ಗುಣವೂ ನಿನ್ನಲ್ಲಿ ತುಲನೆ ಮಾಡಿ ನೋಡಿದರೆ ಅದು ಅತ್ಯಂತ ಕ್ಷುದ್ರ, ನೀನು ಅನಂತ. ಇಷ್ಟಿದ್ದಾಗ ಯಾಕೆ ನಿನ್ನ ಮೇಲೆ ನಾನು, ಆದರೆ ಯಾವುದರಿಂದಲೂ ನೀನು ಸಂತೋಷ ಪಡುವುದಿಲ್ಲ. ಭಕ್ತ್ಯಾತುತೋಷ ಭಗವನ್ ನನು ಯೂಥಪಾಯ, ಭಕ್ತಿಯಿಂದ ಮಾತ್ರ ನೀನು ಸಂತೋಷ ಪಡ್ತಿ. ಯಾವಾಗ ನೀನು ಭಕ್ತಿಯಿಂದ ನಾನು ಭಕ್ತಿಯಿಂದ ನಿನ್ನನ್ನು ಆರಾಧನೆ ಮಾಡ್ತೇನೋ ಆಗ ನೀನು ಸಂತೋಷ ಪಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಭಕ್ತಿ ಅಂತನ್ನೋದು ಅತ್ಯಂತ ಪ್ರಧಾನವಾದದ್ದು. ಆ ಭಕ್ತಿ ಇದು ಯಾವಾಗ ಬರಲಿಕ್ಕೆ ಸಾಧ್ಯ ಅಂತಂದರೆ ವಿಷಯದಲ್ಲಿ ವಿರಕ್ತಿ ಬಂದಾಗ. ವಿಷಯದಲ್ಲಿ ವಿರಕ್ತಿ ಬಂದರೆ ಆಗ ತನ್ನಷ್ಟಿಗೆ ತಾನೇ ಭಕ್ತಿ ಬರುತ್ತದೆ. ಇಲ್ಲದೇ ಇದ್ದರೆ ಭಕ್ತಿ ಬರಲು ಸಾಧ್ಯವೇ ಇಲ್ಲ. ವಿಷಯದಲ್ಲಿ ವೈರಾಗ್ಯ ಬರದೆ ಹೊರತು ಭಕ್ತಿ ಬರ್ತದೆ ಅಂತನೂ ಸುಳ್ಳು ಮಾತು. ಕೆಲವೊಮ್ಮೆ ಹೀಗಿರ್ತದೆ, ಮಹಾನುಭಾವರು ಆಯಾ ಪದಾರ್ಥಗಳನ್ನು ಸೇವೆ ಮಾಡ್ತಾರೆ, ಸೇವನೆ ಮಾಡ್ತಾರೆ. ನೀವು ಗುಲಾಬ್ ಜಾಮೂನ್ ಮಾಡಿಕೊಟ್ರಿ, ಉದ್ದಿನ ವಡ, ಬಟಾಟೆ ಬೋಂಡ, ಇವತ್ತೇನೇನು ಮಾಡಿರಪ್ಪ ಅದನ್ನೆಲ್ಲ ಮಾಡಿರಿ, ತಿಂದ್ವಿ. ತಿಂದಾಗ ರುಚಿಯಾಗಿದೆ ಅಂತ ತಿನ್ನುವುದಿಲ್ಲ ಅವರು, ನಾನು ಹಣೆ ಬಾರ ತಿನ್ನಬೇಕಲ್ಲ ಅಂತ ತಿಂತಾರೆ. ಮಹಾನುಭಾವರು ಬದುಕಬೇಕಲ್ಲಪ್ಪ, ಜೀವ ಸಾಧಿಸಬೇಕಲ್ಲ. ನಾವು ಸಾಧಿಸಬೇಕಾದಂತಹದ್ದು ಸಾಧನೆ, ನಾವು ಫಲ ಪಡಿಬೇಕಾದದ್ದು ಬಹಳ ಉದ್ದಿದೆ, ಬಹಳ ದೊಡ್ಡದಿದೆ. ಅದನ್ನು ಪಡಿಬೇಕು ಅಂತ ಹೇಳಿ ನಾವು ಬದುಕಬೇಕು. ಮೊದಲಿಗೆ ಬದುಕಬೇಕು ಅಂತ ಹೇಳಿ ಏನು ಪದಾರ್ಥಗಳು ಮಾಡಿದ್ದಾರಲ್ಲ ಅದನ್ನು ತಿನ್ನಬೇಕು ಅಂತ ಹೇಳಿ ತಿಂತಾರೆ ಹೊರತು ರುಚಿಯಾಗಿದೆ ಅಂತ ಹೇಳಿ ಕೂತವರಿಗೆ ಎದ್ದವರಿಗೆ ಹೇಳಿದವರಿಗೆಲ್ಲ ಹೇಳ್ತಾ ತಿನ್ನೋದಿಲ್ಲ ಅವರು. ವ್ಯಾಸರಾಯರು 12 ವರ್ಷ ತಾವು ಸಿಂಹಾಸನದ ಮೇಲೆ ಕೂತು. ಯಾಕೆ ಕೂತರು ಅಂತಂದರೆ ಜನರನ್ನು ಉದ್ಧಾರ ಮಾಡಲಿಕ್ಕೆ ಹೊರತು ತಾವು ಕಿರೀಟ ಹಾಕೊಂಡು ಕೂಡಲಿಲ್ಲ ಅವರು. ಹೇಳೋ ತಾತ್ಪರ್ಯ, ಯಾವ ವಿಷಯ ಭೋಗವನ್ನು ಮಾಡಬೇಕಾದಾಗಲೂ ಅದರ ಮೇಲೆ ಅವರಿಗೆ ಅಭಿಮಾನ ಇರುವುದಿಲ್ಲ. ಅವರಿಗೆ ಅಭಿಮಾನ ಇರಬಾರದು.
ನಾವು ಹೀಗೆ ಏನಾರು ಪಡಿಬೇಕು ಅಂತಾದರೆ ಯಾವುದೇ ಬಟ್ಟೆಯನ್ನು ಉಟ್ಕೊಂಡಾಗಲಿ ಅಥವಾ ಆಭರಣಗಳನ್ನು ಹಾಕೊಂಡಾಗಲಿ ಅಥವಾ ಪದಾರ್ಥಗಳನ್ನು ತಿನ್ನುವಾಗಲಿ ಏನೇ ನಾವು ಭೋಗ ಮಾಡುವ ಪದಾರ್ಥವಾಗಿದ್ದರೂ ದೇವರು ನೀನು ಕರುಣೆ ಮಾಡಿಕೊಟ್ಟಿದ್ದಿ, ಆದ್ದರಿಂದ ನನಗೆ ಸಿಕ್ಕಿದೆ, ಇದರ ಮೇಲೆ ಬಹಳ ವ್ಯಾಮೋಹ ಮಾಡಿಸಬೇಡ, ಇದರಿಂದ ನನ್ನನ್ನು ವಿರಕ್ತನನ್ನಾಗಿ ಮಾಡು, ಸಾಧನದಲ್ಲಿ ನಿರತನಾಗಿ ಮಾಡು ಅಂತ ಹೇಳ್ತಾ ನಾವು ಮಾಡಿದರೆ ಅದರ ಮೇಲೆ ಅಭಿಮಾನ ಕಮ್ಮಿ ಆಗ್ತಾ ಹೋಗ್ತದೆ. ನನ್ನ ವಾಚ್ ತೊಗೊಂಡ್ರಿಪ್ಪ ನೀವು ಹಿಂಗಂದ್ರೆ ನಂದು ಇಡಲ್ಲ ಅಂತ ಹೇಳ್ತೀನಿ. ಅದೇ ಬೇರೆಯವ್ರು ತೊಗೊಂಡ್ರೆ ನನಗೆ ಗೊತ್ತಿಲ್ಲ ಅಂತೇನೆ, ಬೇರೆಯವ್ರದ್ದು ಅವ್ರಿಗೆ ಕೇಳ್ಕೊನಿ. ಅಭಿಮಾನ, ಇಷ್ಟೇ ಸಣ್ಣ ವಸ್ತು ಮೇಲೆ ಅಭಿಮಾನ. ನನ್ನನ್ನು ಯಾರೋ ಅಲ್ಲಿ ನಿಂತು ಮಾತಾಡ್ತಿದ್ರು, ಏನ್ರಿ ಆಚಾರು ಎಷ್ಟು ಚಂದ ಪ್ರವಚನ ಹೇಳ್ತಾರೆ, ನಾ ಏನು ಹೇಳಂಗಿಲ್ಲ, ಯಾರೋ ಅನ್ಲಿಕ್ಕತ್ತಿದ್ರು ಅಂದಾಗ ಇಲ್ಲಿ ನಿನ್ನ ಜೊತೆಗೆ ಮಾತನಾಡುವಾಗೂ ಬಿಟ್ಟು ಅಲ್ಲಿ ಕಿವಿ ಹೋಗ್ತದೆ, ಏನು ಹೇಳಿರ್ತಾನೆ ತಡೀತಾರೆ ಇವನಿಸ್ತಾರೆ ಏನು ಹೇಳಿರ್ತಾನೆ. ಹೀಗೆ ಎಲ್ಲರಿಗೂ ಎಲ್ಲ ಪ್ರಸಂಗದಲ್ಲಿಯೂ ಅಭಿಮಾನ ಬಂದ್ಬಿಡ್ತದೆ. ಅಲ್ಲಿ ನನ್ನ ಬಗ್ಗೆ ಮಾತನಾಡಲಿಕ್ಕತ್ತಾರೆ, ನನ್ನ ಬಗ್ಗೆ ಹೇಳಲಿಕ್ಕತ್ತಾರೆ ಅಂದ್ರೆ ಅಭಿಮಾನ. ನೀನು ಇಷ್ಟು ಕೆಂಡ ಕಾರುವಂತಹ ಕಣ್ಣಿನಿಂದ ಎಲ್ಲರನ್ನು ನೋಡಿ ಗಾಬರಿಗೊಳಿಸ್ತಾ ಇದ್ದೀಯ, ಅಂಜಿಸ್ತಾ ಇದ್ದಿ, ನನಗೆ ನೀನು ನೋಡಿದ್ರೆ ಅಂಜಿಕೆನೇ ಆಗೋದಿಲ್ಲ ಅಂತಾನೆ ಪ್ರಹ್ಲಾದ ರಾಜ. ಎಲ್ಲರೂ ಶಾಂತ ಮಾಡು ಪ್ರಹ್ಲಾದ, ಶಾಂತ ಮಾಡು ಪ್ರಹ್ಲಾದ, ಮುಂದಕ್ಕೆ ಹೋಗು, ದೇವರು ಬಂದಿದ್ದಾನೆ, ಶಾಂತ ಮಾಡು ಅಂತ ನನ್ನನ್ನು ಕಳಿಸ್ತಾ ಇದ್ದಾರೆ. ನನಗೇನು ಸಿಟ್ಟಿಗೆ ಬಂದಿ ಅಂತ ಅನಿಸ್ತಾ ಇಲ್ಲ. ಇನ್ನೇನು ಸಿಟ್ಟು ತೋರಿಸ್ಬೇಕ್ರಿ ಪ್ರಹ್ಲಾದರಾಜರಿಗೆ? ಇನ್ನೆಷ್ಟು ಪರಮಾತ್ಮ ಉಗ್ರ ರೂಪ ತಾಳಬೇಕು? ಅವ ಪ್ರಹ್ಲಾದ ಅಂತಾನೆ ಉಗ್ರ ರೂಪ ಬರುವುದು ಹೋಗುವುದೆಲ್ಲ ನಮಗೆ, ದೇವರಿಗಲ್ಲ. ಯಾಕೆ? ಸತ್ವಾತ್ಮಕವಾದ ದೇಹ ಇದ್ದದ್ದು ನಮಗೆ ಸಿಟ್ಟು ಬರ್ತದೆ, ಸೊಕ್ಕು ಬರ್ತದೆ, ಕ್ರೋಧ ಏನೇನೋ ನಮಗೆಲ್ಲ ವಿಕಾರಗಳಾಗ್ತದೆ. ದೇವರಿಗೆ ಯಾವ ವಿಕಾರಗಳು ಇಲ್ಲ. ನಿರ್ವಿಕಾರ ಏನು? ಹಾಗಾದ್ರೆ ಹಾಗಲ್ಲ, ನಿರ್ವಿಕಾರ ಅಲ್ಲ ಭಗವಂತ. ಸಿಟ್ಟು ಬರಲಿಕ್ಕೆ ಯಾವ ಗುಣದಿಂದ ಸಿಟ್ಟು ಬರ್ತದೋ ಆ ಗುಣ ದೇವರಲ್ಲಿ ಇಲ್ಲೇ ಇಲ್ಲ. ಅದ್ಭುತವಾದ ಸುಂದರವಾದ ಮಾತನ್ನು ಹೇಳ್ತಾನೆ ಪರಮಾತ್ಮ. ನಾಹಂ ಬಿಬೇಮಿ ಅಜಿತ ತೇ ಅತಿ ಭಯಾನಕ. ಎಷ್ಟಾದರೂ ಆಕ್ರಾಳ ವಿಕ್ರಾಳ ಮುಖ ಮಾಡು, ನಾನು ಅಂಜಿಕೆನೇ ಆಗೋದಿಲ್ಲ. ನಾನು ನೋಡಿದ್ರೆ ಎಷ್ಟಾದರೂ ಕಣ್ಣಿನಿಂದ ನೀನು ಸಿಟ್ಟನ್ನು ಸುರಿಸು, ನನಗೆ ಭಯನೇ ಆಗೋದಿಲ್ಲ. ಆದರೆ ಭಯ ಆದದ್ದು ಮಾತ್ರ ಒಂದರಿಂದ ಭಯ ಆಗಿದೆ ನನಗೆ. ನೀನೇನು ಸಂಸಾರದಲ್ಲಿ ನನ್ನನ್ನು ಹಾಕಿದ್ದೀಯಲ್ಲ, ಸಂಸಾರ ನಿರ್ಮಾಣ ಮಾಡಿ, ಆ ಸಂಸಾರದಿಂದ ನಂಗೆ ಭಯ ಆಗಿದೆ ನೋಡು ಅಂತ ಪ್ರಹ್ಲಾದರಾಜರ ನಿಜವಾದ ಏನು ಮರ್ಮ ತಥ್ಯ ಇದೆ ಅದನ್ನು ಹೇಳ್ತಾ ಇದ್ದಾರೆ. ನೀನು ಎಷ್ಟಾದರೂ ಭಯಾನಕವಾಗಿ ನಾಟಕ ಮಾಡಿ ನೀನು ನನ್ನನ್ನು ನಾಟಕ ಮಾಡಿ ನನ್ನನ್ನು ಗಾಬರಿಗೊಳಿಸಬೇಕು ಅಂತ ವಿಚಾರ ಮಾಡಿದರೆ ನನಗೇನು ಗಾಬರಿ ಆಗೋದಿಲ್ಲ. ಆದರೆ ಸಂಸಾರದಲ್ಲಿ ಇದ್ದದ್ದಕ್ಕಾಗಿ ಆ ಸಂಸಾರದಿಂದ ನನಗೆ ಭಯವಿದೆ. ಹಾಗಾಗಿ ಆ ಸಂಸಾರ ಹೋಗಬೇಕು, ಆ ಸಂಸಾರದಿಂದ ನಾನು ದಾಟಬೇಕು. ತ್ರಸ್ತ್ಯೋಸ್ಮ್ಯಹಂ ಕೃಪಣ ಭಕ್ತ ವತ್ಸಲ ದುಸ್ಸ ಸಂಸಾರ ಚಕ್ರ ಗದನಾತ್ ಗ್ರಸತಾಂ ಪ್ರಣೀತಃ. ಯಾಕೆ ಸಂಸಾರದಿಂದ ಭಯ ಇದೆ ಅಂದರೆ, ಯಾವುದು ನಮಗೆ ಪ್ರಿಯವಾದದ್ದು ಯಾವುದು ಅಪ್ರಿಯವಾದದ್ದು ಇದು ತಿಳುವಳಿಕೆನೇ ನಮಗಿಲ್ಲ. ಇದನ್ನು ತಿಳಿದುಕೊಳ್ಳೋದ್ರಲ್ಲೇನೆ ಯಾರು ನನ್ನವರು ಅಂತ ಇನ್ನತನ ನನಗೆ ಗೊತ್ತೇ ಆಗಿಲ್ಲ ಅಂತಾನು ಪ್ರಹ್ಲಾದರಾಜ. ಇವರು ನನ್ನವರು ಅಂತ ಅನ್ಕೋತೇನೆ, ಅವರೇ ನನಗೆ ಮೋಸ ಮಾಡ್ತಾರೆ, ಅವರೇ ಸಂಸಾರದಲ್ಲಿ ಇರುವಂತೆ ಮಾಡ್ತಾರೆ. ಎಲ್ಲ ಬಿಟ್ಟು ಹೋಗಿರ್ತಾನೆ, ಹೆಂಡತಿ, ಮಕ್ಕಳು, ರಾಜ್ಯ, ಕೀರ್ತಿ, ಭೋಗ, ಐಶ್ವರ್ಯ ಎಲ್ಲ ಬಿಟ್ಟು ಒಬ್ಬರ ಹತ್ರ ಹೋಗಿರ್ತಾನೆ, ಅವರೇ ಕೊನೆಗೆ ಮೋಸ ಮಾಡಿಬಿಡ್ತಾರೆ. ಹಾಗಾಗಿ ಎಂದೂ ಮೋಸ ಮಾಡದೇ ಇದ್ದ ವ್ಯಕ್ತಿ ಅಂದರೆ ಅದು ನಿನ್ನಲ್ಲಿ ಬಂದಾಗ ಮಾತ್ರ. ಯಸ್ಮಾತ್ ಪ್ರಿಯವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಕ್ಷ್ಯಮಾನಃ. ಅನಂತ ಯೋನಿಗಳಿವೆ. ಆ ಯೋನಿಗಳಲ್ಲಿ ಬಿದ್ದು ನಾನು ಶೋಕದಿಂದ ಒದ್ದಾಡಿ ಯಾವುದು ಪ್ರಿಯವಾದ ವಸ್ತು, ಯಾರು ನನ್ನವರಂತ ನಾನು ಅನ್ಕೊಂಡಿದ್ದೇನೆ ಅವ್ರು ಎಂದೂ ನನಗೆ ಸಿಗೋದಿಲ್ಲ. ಇವತ್ತೇನಾದರೂ ಅವ್ರ ಬಗ್ಲಿಗೆ ಊಟ ಕೊಡ್ಬೇಕ್ರಿ, ನಾನು ಅವ್ರ ಪಕ್ಕ ಊಟ ಕೊಡಬೇಕು ಅಂದ್ರೆ 4 ಹೋಳಿಗೆ ಎಕ್ಸ್ಟ್ರಾ ತಿನ್ಲಿಕ್ಕೆ ಆಗ್ತದೆ. ಪಾಪ ಚಂದ ಮಾತನಾಡ್ತಾರೆ, ಅವ್ರು ಸಿಗೋದೇ ಇಲ್ಲ ಊಟಕ್ಕೆ ಬಗಲಿಗೆ, ಯಾರೋ ಸಿಕ್ಬಿಡ್ತಾರೆ. ಅವ್ರು ಎಂದೂ ಸಿಗಬಾರದು ಅಂತ ಒದ್ದಾಡ್ತಾ ಇರ್ತೇವೆ, ಅವರೇ ಸಿಗ್ತಾರೆ. ಯಾರು ಪ್ರಿಯ ವಿಯೋಗ, ಅವರ ವಿಯೋಗ ಆಗ್ತದೆ, ಅಪ್ರಿಯದ ಸಂಯೋಗವಾಗ್ತದೆ. ಇದೇ ಸಂಸಾರ. ನಾವೇನು ಮಾಡಬೇಕು? ದುಃಖೋಷಧಂ ತದಪಿ ದುಃಖ ಮತದ್ದಿಯಾಹಂ ಭೂಮನ್ ಭ್ರಮಾಮಿ ಮದಮೇ ದವದಾಸ್ಯ ಯೋಗಂ. ಹೀಗೆ ಪ್ರಹ್ಲಾದರಾಜರು ಆ ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ದಕ್ಕೆ ನರಸಿಂಹದೇವರು ಅತ್ಯಂತ ಪ್ರಸನ್ನರಾದಕ್ಕೇನೆ ಬಂದು ಅವತಾರ ಮಾಡಿದ್ದಾರೆ. ನರಸಿಂಹದೇವರು ಪ್ರಹ್ಲಾದರಾಜನ ಅನುಗ್ರಹ ಮಾಡಬೇಕು ಅಂತ ಹೇಳಿಯೇ ಹಾಗಾಗಿ ಬಂದು ಮಾಂ ಪ್ರಲೋಭ ಇತ್ತೇವ ಅಸಕ್ತಂ ಕಾಮಯೇಶ್ವಸಿ ತತ್ಸಂಗ ಭೀತೋ ನಿರ್ವಿಣ್ಣ ಮುಮುಕ್ಷು ಸ್ವಾಮ್ ಉಪಾಸಿತಃ. ಆಗ ನರಸಿಂಹದೇವರು ಹೇಳ್ತಾರೆ, ಬಹಳ ಸಂತೋಷ ಆಗಿದೆಪ್ಪ ನಿನ್ನ ಭಕ್ತಿ, ನಿನ್ನ ಸ್ತೋತ್ರ ಮೆಚ್ಚಿ, ಹಾಗಾಗಿ ನಿನಗೇನು ಬೇಕು ಕೇಳು, ನಾನು ವರವನ್ನು ಕೊಡ್ತೇನೆ ಅಂತಂದಾಗ
ಪ್ರಹ್ಲಾದರಾಜರು ಹೇಳ್ತಾರೆ, ಮತ್ತೆ ವರವನ್ನು ಕೇಳು ಕೊಡ್ತೀನಿ ಅಂತನೂ ಮಾತೇ ಹೇಳಿಕ್ಕೆ ಹೋಗ್ಬೇಡ. ವರ ನನಗೆ ಬೇಡೇ ಬೇಡ, ನನಗೆ ಕೊಡೋದಿದ್ರೆ ಒಂದೇ ಒಂದು ಮೋಕ್ಷ ಕೊಡು. ಮೋಕ್ಷಕ್ಕಾಗಿ ನಾವೆಲ್ಲ ಒದ್ದಾಡೋದು ಯಾಕೆ? ಮೋಕ್ಷಕ್ಕಾಗಿ ಸಾಧನೆ ಮಾಡೋದು ನಾವೆಲ್ಲ. ದೇವರನ್ನು ಉಪಾಸನೆ ಮಾಡೋದು ಮೋಕ್ಷಕ್ಕಾಗಿ ಮಾಡೋದು. ಕೆಲವರು ಕೇವಲ ದೇವರಿಗಾಗಿ ದೇವರನ್ನು ಉಪಾಸನೆ ಮಾಡ್ತಾರೆ. ಅಂಥ ಮಹಾನುಭಾವರು ಇದ್ದಾರೆ ಎಲ್ಲರೂ. ಕೆಲವರೆಲ್ಲ ಯಾವ ಮೋಕ್ಷನೂ ಬೇಡ ನನಗೆ ದೇವರ ಮುಂದೆ ಅಂತ ಹೇಳಿ ಕೇವಲ ದೇವರನ್ನ ಉಪಾಸನೆ ಮಾಡುವ, ದೇವರ ಸಲವಾಗಿ ದೇವರನ್ನು ಉಪಾಸನೆ ಮಾಡುವ ಮಹಾ ವ್ಯಕ್ತಿತ್ವ ಇದ್ದಂತಹ ಜೀವರಾಶಿಗಳಿದ್ದಾರೆ. ಪ್ರಹ್ಲಾದರಾಜರು ಅದರಲ್ಲೇ ಬರುವಂತಹ ವ್ಯಕ್ತಿಗಳು. ಹಾಗಾಗಿ ವರವನ್ನು ಕೇಳದೇ ಇದ್ದಂತೆ ವರವನ್ನು ಕೊಡು ನನಗೆ. ಎಂದೂ ನಾನು ನಿನಗೆ ಬಾಯಿ ಬಿಚ್ಚಿ ಕೈ ಚಾಚಿ ಏನೂ ಕೇಳದೇ ಇದ್ದಂತೆ ವರವನ್ನು ಕೊಡು. ಈ ವ್ಯಕ್ತಿತ್ವ ಯಾರಿಗೆ ಬರಲು ಸಾಧ್ಯ? ನಾವು ಸೇವಾ ಮಾಡಿದ್ದು ಯಾಕೆ ಮಾಡಿರ್ತೇವೆ? ಸೇವಾ ಕೊನೆಗೆ ಒಂದೇನೋ ಮಂತ್ರಾಕ್ಷ ಸಿಗ್ತದೆ, ಕಾಯಿ ಸಿಗ್ತದೆ, ತೆಂಗಿನಕಾಯಿ ಸಿಗ್ತದೆ, ಫಲ ಸಿಗ್ತದೆ, ಏನೋ ಸಿಗ್ತದೆ ಅಂತ ಸುಲಭ. ಅದೇ ಬೇಡ ಅಂತಂದು ಸೇವಾ ಮಾಡೋರು ಇದ್ದಾರೆ ಯಾರಾದರೂ? ಇಲ್ಲ. ಇಂಥ ಅದ್ಭುತ ವ್ಯಕ್ತಿತ್ವ. ಇದೆಲ್ಲ ಕೇಳಲಿಕ್ಕೆ ಚಲೋ ಇದ್ದೀರಿ. ಒಂದು ತಾಸು ನಾವು ದುಡಿದೀವಿ ಅಂದರೆ ಅದಕ್ಕೆ ಏನಾದರೂ ಬೇಕು ಅಂತ ಕಾಯ್ತಾ ನಿಂತಿರ್ತೇವೆ ಕೈ ಕಟ್ಟಿ. ಏನಾದರೂ ಹಂಗೆ ಸಿಗ್ಬೇಕಂತ. ಅಥವಾ ಭಾಳ ಚಲೋ ಮಾಡಿ ಅಂತ ಆದರೂ ಹೇಳ್ಸ್ಕೋಬೇಕಂತಿರ್ತದೆ. ಅಥವಾ 4 ಮಂದಿ ಮುಂದೆ ಏನ್ರಿವ ಎಷ್ಟು ಕಟ್ಟಿದ್ದಾನೆ, ಎಷ್ಟು ಕೆಲಸ ಮಾಡ್ತಾನಿವ ಅಂತ ಹೇಳ್ಸ್ಕೋಬೇಕು. ಅಂದಾದರೆ ಹೋಗ್ತಾನೆ, ಇಲ್ಲೂ ಹೋಗುವುದೇ ಇಲ್ಲ ಮತ್ತೆ. ಇಷ್ಟು ನಮ್ಮ ಅವಸ್ಥೆ ಇದ್ದಂತಹದ್ದು. ಪ್ರಹ್ಲಾದರಾಜರಿಗೆ ಏನು ಹೇಳ್ತಾರೆ? ವರವನ್ನು ಕೇಳದೇ ಇದ್ದ ವರವು ಕೊಡಪ್ಪ ಸಾಕು ನಮಗೆ. ಯದಿ ರಾಸೀದಮೇ ಕಾಮಾನ್ ವರಾನ್ ತ್ವಂ ವರದರ್ಷಭ ಕಾಮಾನಾಂ ವೃದ್ಧ ಸಂಯೋಗಂ. ನನ್ನಲ್ಲಿದ್ದಂತಹ ಏನು ಕಾಮನೆಗಳಿವೆಯೋ ಆ ಕಾಮನೆಗಳನ್ನು ಕೊಂದು ಹಾಕು ನೀನು ಪರಮ. ಎಂದೂ ಹೊರಗೆ ನನ್ನಿಂದ ಆಚೆ ಬರದೇ ಇದ್ದಂತೆ ಮಾಡು. ಇಂದ್ರಿಯಾಣಿ ಮನಃಪ್ರಾಣ ಆತ್ಮ ಧರ್ಮೋ ಧೃತಿಮತಿ ಶ್ರೀ ತೇಜ ಹೃದಯ ಸತ್ಯಂ ಸಮಾಸತ್ಯಂ ಚ ಜನ್ಮನ. ಹೀಗೆ ಕೇಳಿದಾಗ ಸರಿ ಆಗಲಿ ಅಂತ ಹೇಳಿ ನರಸಿಂಹದೇವರು ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಕೊನೆಗೆ